ಗುಡ್ ಮಾರ್ನಿಂಗ್ ಎವ್ರಿವನ್. ಫ್ರಂಟ್ ಲೈನ್ IAS ಅಕಾಡೆಮಿಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ತರಗತಿಗಳನ್ನ ಇಂದಿನಿಂದ ಆರಂಭಿಸುತ್ತಿದ್ದೇವೆ. ಸೊ ಮೊದಲನೇದಾಗಿ ಭೂಗೋಳಶಾಸ್ತ್ರ ಅಂತ ಬಂದಾಗ ಜಿಯೋಗ್ರಫಿ ನೋಡ್ರಿ. ಜಿಯೋಗ್ರಫಿ ಸಬ್ಜೆಕ್ಟ್ ಅಂತ ಬಂದಾಗ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು UPSC ವರೆಗೂ ಪ್ರತಿಯೊಂದು ಪರೀಕ್ಷೆಯಲ್ಲಿ ಕ್ವಶನ್ಸ್ ಅನ್ನ ಕೇಳುವಂತಹ ಸಬ್ಜೆಕ್ಟ್ ಅಂದ್ರೆ ಭೂಗೋಳಶಾಸ್ತ್ರ. ಇಲ್ಲಿ ವಿಶೇಷವಾಗಿ ಭೂಗೋಳಶಾಸ್ತ್ರ ಅಂತ ಬಂದಾಗ ಒಂದಿಷ್ಟು ಆರಂಭಿಕ ಪರಿಚಯ ಗೊತ್ತಿರಲಿ ನಿಮಗೆ. ಮೊದಲನೇದಾಗಿ ಭೂಗೋಳಶಾಸ್ತ್ರ ಅಥವಾ ಜಿಯೋಗ್ರಫಿ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಅಂದ್ರೆ, ಜಿಯೋಗ್ರಫಿ ಎಂಬ ಪದ ಯಾವ ಭಾಷೆ ಅಂತ ಕೇಳ್ತಾರೆ. ಸೊ ಮೊದಲನೇದಾಗಿ ಜಿಯೋಗ್ರಫಿ ಎಂಬ ಪದ ಗ್ರೀಕ್ ಭಾಷೆಯಿಂದ ಬಂದಿದೆ. ಯಾವ ಭಾಷೆ? ಗ್ರೀಕ್ ಭಾಷೆ. ನೋಡ್ರಿ, ಜಿಯೋಗ್ರಫಿ ಎಂಬ ಪದ ಯಾವ ಭಾಷೆ ಅಂತ ಕೇಳ್ತಾನೆ, ಗ್ರೀಕ್ ಭಾಷೆ. ಸಿಂಪಲ್ ನೋಡ್ರಿ, ಗ್ರೀಕ್ ಭಾಷೆಯಲ್ಲಿ ಜಿಯೋ ಅಂದ್ರೆ ಭೂಮಿ ಅಂತ ಅರ್ಥ. ಏನ್ ಹೇಳ್ರಿ? ಜಿಯೋ ಅಂದ್ರೆ ಭೂಮಿ ಅಂತ ಅರ್ಥ. ಗ್ರಾಫಿ ಅಂದ್ರೆ ಸಿಂಪಲ್ ಅಧ್ಯಯನ. ಅಧ್ಯಯನ ನೋಡಿ, ಗ್ರಾಫಿ ಅಂದ್ರೆ ಅಧ್ಯಯನ, ಜಿಯೋಗ್ರಫಿ ಅಂದ್ರೆ ಭೂಮಿಯ ಬಗ್ಗೆ ಅಧ್ಯಯನ ಮಾಡೋ ಶಾಖೆಯನ್ನು ನಾವು ಜಿಯೋಗ್ರಫಿ ಅಥವಾ ಕನ್ನಡದಲ್ಲಿ ಭೂಗೋಳಶಾಸ್ತ್ರ ಅಂತ ಕರೀತಾರೆ. ಸರಿ, ಹಾಗಾದ್ರೆ ಈ ಭೂಗೋಳಶಾಸ್ತ್ರ ಅಂತ ಬಂದಾಗ ಭೂಗೋಳಶಾಸ್ತ್ರ ಎಂಬ ಪದ ಯಾವ ಭಾಷೆ ಅಂತ ಕೇಳ್ತಾನೆ, ಗ್ರೀಕ್ ಭಾಷೆ. ಗ್ರೀಕ್ ಭಾಷೆಯಲ್ಲಿ ಜಿಯೋ ಅಂದ್ರೆ ಭೂಮಿ, ಗ್ರಾಫಿ ಅಂದ್ರೆ ಅಧ್ಯಯನ. ಹಾಗಾದ್ರೆ ಒಂದು ಚಿಕ್ಕ ಪ್ರಶ್ನೆ ಕೇಳ್ತಾನೆ, ಹೂ ಇಸ್ ದಿ ಫಾದರ್ ಆಫ್ ಜಿಯೋಗ್ರಫಿ ಅಂತ ಕೇಳ್ಬಿಡ್ತಾನೆ. ಸೊ ಭೂಗೋಳಶಾಸ್ತ್ರದ ಪಿತಾಮಹ ಯಾರಪ್ಪ ಅಂದ್ರೆ ಎರಾಟೋಸ್ಥೆನೀಸ್ ಅಂತ ಬರ್ತಾರೆ. ಯಾರು ಹೇಳ್ರಿ? ಎರಾಟೋಸ್ಥೆನೀಸ್. ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಬಂದಾಗ ಎರಾಟೋಸ್ಥೆನೀಸ್ ಅವರು ನಾವು ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಸರಿ, ಇವ್ರನ್ನ ಯಾಕೆ ಕರೀತಾರೆ ಭೂಗೋಳಶಾಸ್ತ್ರದ ಪಿತಾಮಹ ಅಂತ? ಯಾಕಂದ್ರೆ ಎರಾಟೋಸ್ಥೆನೀಸ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಕೆಲವು ಕೊಡುಗೆಗಳನ್ನ ಕೊಡ್ತಾನೆ. ಸೊ ಹಂಗಾಗಿ ಇವನನ್ನ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಸೊ ಮೂಲತಃ ಎರಾಟೋಸ್ಥೆನೀಸ್ ಯಾರಪ್ಪ ಅಂದ್ರೆ ಈಜಿಪ್ಟ್ ದೇಶದ ಗ್ರಂಥಪಾಲಕನಾಗಿ ಕೆಲಸ ಮಾಡುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಈ ಎರಾಟೋಸ್ಥೆನೀಸ್ ಅಂತ ಬರ್ತಾನೆ. ಯಾರು ಹೇಳ್ರಿ? ಗ್ರಂಥಪಾಲಕನಾಗಿ ಕೆಲಸ ಮಾಡುವಂತಹ ವ್ಯಕ್ತಿ ಎರಾಟೋಸ್ಥೆನೀಸ್. ಸರಿ, ಏನ್ ಕೊಡುಗೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಭೂಮಿ ಅಂತ ಬಂದಾಗ ಭೂಮಿಯ ಮೇಲಿನ ಮೊದಲದಾಗಿ ಏನಪ್ಪಾ ಅಂದ್ರೆ ಮೊದಲ ಕೊಡುಗೆ ಏನಪ್ಪಾ ಅಂದ್ರೆ, ಇವನ್ನ ಮೊದಲ ಕೊಡುಗೆ ಅಂತ ನಾವು ನೋಡಿದ್ರೆ ನಿಮ್ಗೆಲ್ಲ ಗೊತ್ತಿರ್ಬೇಕು. ಅಕ್ಷಾಂಶ ಮತ್ತು ರೇಖಾಂಶಗಳ ಪರಿಕಲ್ಪನೆ ಕೊಟ್ಟಂತ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಎರಾಟೋಸ್ಥೆನೀಸ್. ಮೊದಲ ಕೊಡುಗೆ ಏನಪ್ಪ ಅಂದ್ರೆ ಅಕ್ಷಾಂಶ ಮತ್ತು ರೇಖಾಂಶ. ನಿಮಗೆ ಮುಂದಿನ ತರಗತಿಯಲ್ಲಿ ಅಕ್ಷಾಂಶ ಅಂದ್ರೆ ಏನು, ರೇಖಾಂಶ ಡೀಟೇಲ್ ನೋಡೋಣ. ಬಟ್ ಇವನು ಕೊಡುಗೆ ಅಂತ ಬಂದಾಗ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಪರಿಕಲ್ಪನೆ ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಎರಾಟೋಸ್ಥೆನೀಸ್ ಅಂತ ನೋಡ್ತೀವಿ. ಸೊ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ಪರಿಕಲ್ಪನೆ ಕೊಟ್ಟ ಮೊದಲ ವ್ಯಕ್ತಿ ಎರಾಟೋಸ್ಥೆನೀಸ್, ಇವನ ಮೊದಲ ಕೊಡುಗೆ. ಆನಂತರ ಎರಡನೇ ಕೊಡುಗೆ ಏನಪ್ಪ ಅಂದ್ರೆ, ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ, ಪ್ರಸ್ತುತ ನಮ್ಮ ಭೂಮಿ ನೋಡಲು ಯಾವ ಆಕಾರ ಅಂತ ಬಂದ್ರೆ, ಸೊ ನೋಡ್ರಿ, ಈ ಭೂಮಿ ಅಂತ ಬಂದಾಗ ಈ ಭೂಮಿ ನೋಡಲು ಪ್ರಸ್ತುತ ಯಾವ ಆಕಾರ ಅಂದ್ರೆ ನಾವು ಇದನ್ನ ಪ್ರಸ್ತುತ ಜಿಯಾಡ್ ಆಕಾರ ಅಂತ ಕರಿತೀವಿ. ಯಾವ್ದು ಹೇಳ್ರಿ? ಪ್ರಸ್ತುತ ಭೂಮಿ ನೋಡಲು ಜಿಯಾಡ್ ಆಕಾರ. ಭೂಮಿ ನೋಡಲು ಜಿಯಾಡ್ ಆಕಾರ. ಜಿಯಾಡ್ ಅಂದ್ರೆ ಕನ್ನಡದಲ್ಲಿ ಗೋಳಾಕಲ್ಪ ಅಂತ ಕರಿತೀವಿ. ಗೋಳಾಕಲ್ಪ ಅಂತ ಕರೀತಾರೆ. ಸೊ ಗೊತ್ತಿರ್ಬೇಕು, ಜಿಯಾಡ್ ಆಕಾರ. ಇದಕ್ಕೇನ್ ಕಾರಣ ಅಂದ್ರೆ ಭೂಮಿಯ ಕೇಂದ್ರ ಭಾಗದಲ್ಲಿ ಭೂಮಿ ನೋಡಲು ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಭೂಮಿ ಮಧ್ಯಭಾಗದಲ್ಲಿ ಅಥವಾ ಕೇಂದ್ರ ಭಾಗದಲ್ಲಿ ಭೂಮಿ ನೋಡಲು ಯಾವ ರೀತಿ ಕಂಡು ಬರ್ತಂದ್ರೆ, ಮಧ್ಯಭಾಗದಲ್ಲಿ ಭೂಮಿ ನೋಡಲು ಉಬ್ಬಿದಂತೆ ಕಂಡು ಬರುತ್ತೆ. ಧ್ರುವೀಯ ಪ್ರದೇಶಗಳಲ್ಲಿ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್, ಧ್ರುವೀಯ ಪ್ರದೇಶಗಳಲ್ಲಿ ಭೂಮಿ ನೋಡಲು ಚಪ್ಪಟೆ ಆಕಾರದ ಕಂಡು ಬರುತ್ತೆ. ಈ ಒಂದು ಉಲ್ಲೇಖವನ್ನ ಹೇಳಿದ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರೆ ಎರಾಟೋಸ್ಥೆನೀಸ್. ನೋಡ್ರಿ, ಭೂಮಿ ಪ್ರಸ್ತುತ ನೋಡಲು ಯಾವ ಆಕಾರ ಅಂದ್ರೆ ಜಿಯಾಡ್ ಆಕಾರ. ಇನ್ನ ಧ್ರುವೀಯ ಪ್ರದೇಶಗಳು ನೋಡಲು ಚಪ್ಪಟೆ ಆಕಾರದಲ್ಲಿ ಕಂಡು ಬರುತ್ತವೆ ಎಂದು ಉಲ್ಲೇಖ ನೀಡಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಎರಾಟೋಸ್ಥೆನೀಸ್. ಹಾಗಾದ್ರೆ ಇವನ ನಂತರದ ಕೊಡುಗೆ ಏನಪ್ಪ ಅಂದ್ರೆ, ಸೊ ನಿಮ್ಗೆಲ್ಲ ಗೊತ್ತಿರಲಿ ನೋಡ್ರಿ, ಭೂಮಿಯ ಮೇಲೆ ಅಕ್ಷಾಂಶ ಮತ್ತು ರೇಖಾಂಶಗಳ ಪರಿಕಲ್ಪನೆ ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಎರಾಟೋಸ್ಥೆನೀಸ್. ಆದರೆ ಅಕ್ಷಾಂಶ ಮತ್ತು ರೇಖಾಂಶಗಳನ್ನ ಎಳೆದಂತ ವ್ಯಕ್ತಿ ಯಾರಪ್ಪ ಅಂದ್ರೆ
ಹಿಪ್ಪೋಕ್ರಾಟಿಸ್ ಅಂತ ಬರ್ತಾನೆ. ನೋಡ್ರಿ ಸಿಂಪಲ್ ನೋಡ್ರಿ, ಅಕ್ಷಾಂಶ ಅಂದ್ರೆ ಭೂಮಿಯ ಮೇಲೆ ಪೂರ್ವದಿಂದ, ಇದು ಪೂರ್ವ ನೋಡ್ರಿ, ದಿಕ್ಕು ಗೊತ್ತಿರ್ಬೇಕು ಪಕ್ಕ, ಇದು ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ಉತ್ತರ ಭಾಗ ನಾರ್ತ್ ಪೋಲು, ದಕ್ಷಿಣ ಭಾಗ ಸೌತ್ ಪೋಲು. ಅಕ್ಷಾಂಶ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಂತ ಕಾಲ್ಪನಿಕ ರೇಖೆಗಳು, ಇಮ್ಯಾಜಿನರಿ ಫಿಗರ್ಸ್. ರೇಖಾಂಶ ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಂತ ಕಾಲ್ಪನಿಕ ರೇಖೆಗಳು. ಅಕ್ಷಾಂಶ ರೇಖಾಂಶಗಳ ಬಗ್ಗೆ ಪರಿಕಲ್ಪನೆ ಕೊಟ್ಟಿದ್ದು ಎರಾಟೋಸೆನಸ್. ಆದ್ರೆ ಈ ಭೂಮಿ ಮೇಲೆ ಅಕ್ಷಾಂಶ ಮತ್ತು ರೇಖಾಂಶಗಳನ್ನ ಎಳೆದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಹಿಪ್ಪೋಕ್ರಾಟಿಸ್ ಅಂತ ಕರೀತಾರೆ. ಯಾರು ಹೇಳ್ರಿ? ಹಿಪ್ಪೋಕ್ರಾಟಿಸ್. ಸೊ ಹಂಗಾಗಿ ಇದು ಸ್ವಲ್ಪ ಮಾಹಿತಿ ಗೊತ್ತಿರಲಿ. ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಬಂದಾಗ ಎರಾಟೋಸೆನಸ್. ಇನ್ನೊಂದೇನಪ್ಪ ಅಂದ್ರೆ ಈ ಎರಾಟೋಸೆನಸ್ ಒಂದು ಕೃತಿ ಬರ್ತಾನೆ. ಯಾವ ಕೃತಿ ಅಂದ್ರೆ ಜಿಯೋಗ್ರಫಿಕಾ. ಜಿಯೋಗ್ರಫಿಕಾ ಎಂಬ ಕೃತಿ ಬರೆದ ಖಗೋಳ ವಿಜ್ಞಾನಿ ಯಾರಂತ ಕೇಳಿದರೆ ಎರಾಟೋಸೆನಸ್. ಈ ಜಿಯೋಗ್ರಫಿಕಾ ಎಂಬ ಕೃತಿಯಲ್ಲಿ ಮೊದಲ ಬಾರಿಗೆ ಬಳಕೆ ಮಾಡಿದ ಪದ ಯಾವ್ದಪ್ಪ ಅಂದ್ರೆ, ಮೊದಲ ಬಾರಿಗೆ ಬಳಕೆ ಮಾಡಿದ ಪದ ಎಲ್ಲಿ? ಜಿಯೋಗ್ರಫಿಕಾ ಎಂಬ ಕೃತಿಯಲ್ಲಿ ಮೊದಲ ಬಾರಿಗೆ ಬಳಕೆ ಮಾಡಿದ ಪದ ಯಾವುದಂದ್ರೆ ಭೂಗೋಳ ಶಾಸ್ತ್ರ, ಅದುವೇ ಜಿಯೋಗ್ರಫಿ. ಜಿಯೋಗ್ರಫಿ. ಮತ್ತು ಇನ್ನೊಂದು ಇಂಪಾರ್ಟೆಂಟು ನಿಮ್ಗೆಲ್ಲ ಗೊತ್ತಿರಬೇಕು ನೋಡ್ರಿ, ಇದು ನಮ್ಮ ಭಾರತ ಏಷ್ಯಾ ಖಂಡ, ಕೆಳಭಾಗ ಬರುತ್ತಲ್ಲ ಇದು ಆಫ್ರಿಕಾ. ಏನಪ್ಪಾ ಅಂದ್ರೆ ಆಫ್ರಿಕಾ ಖಂಡ, ಆಫ್ರಿಕಾ ಖಂಡದ ಪೂರ್ವ ಕರಾವಳಿಯಲ್ಲಿ ಒಂದು ಹಡಗನ್ನ ತೇಲಿಬಿಟ್ಟರೆ, ಆಫ್ರಿಕಾ ಖಂಡದ ಪೂರ್ವ ಕರಾವಳಿಯಲ್ಲಿ ಒಂದು ಹಡಗನ್ನ ತೇಲಿಬಿಟ್ಟರೆ ಅದು ನಿಖರವಾಗಿ ಭಾರತ ದೇಶವನ್ನ ತಲುಪುತ್ತದೆ ಎಂದು ಉಲ್ಲೇಖ ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಎರಾಟೋಸೆನಸ್. ನೋಡ್ರಿ ಬಹಳ ಸಿಂಪಲ್. ಏನಪ್ಪಾ ಅಂದ್ರೆ ಪೂರ್ವ ಕರಾವಳಿ, ಆಫ್ರಿಕಾ ಖಂಡದ ಪೂರ್ವ ಕರಾವಳಿಯಲ್ಲಿ, ಆಫ್ರಿಕಾ ಖಂಡದ ಪೂರ್ವ ಕರಾವಳಿಯಲ್ಲಿ ಒಂದು ಹಡಗನ್ನು ತೇಲಿಬಿಟ್ಟರೆ ಅದು ನಿಖರವಾಗಿ ಭಾರತ ದೇಶವನ್ನ ತಲುಪುತ್ತದೆ ಎಂದು ಉಲ್ಲೇಖ ಕೊಟ್ಟ ವ್ಯಕ್ತಿ ಯಾರಪ್ಪ ಅಂದ್ರೆ ಎರಾಟೋಸೆನಸ್. ಸೊ ಇದರಿಂದ ಈ ಕಾರಣಗಳಿಂದ ನಾವು ಭೂಗೋಳ ಶಾಸ್ತ್ರದ ಪಿತಾಮಹ ಅಂತ ಕರೀತೀವಿ. ಇನ್ನ ಇದನ್ ಬಿಟ್ರೆ ಇನ್ನೊಂದು ವಿಶೇಷವಾಗಿ ಕೇಳ್ತಾನೆ ನಿಮ್ಗೆ, ಏನಪ್ಪಾ ಅಂದ್ರೆ ನಾಳೆ ಕೇಳ್ತಾನೆ ಆಧುನಿಕ ಭೂಗೋಳ ಪಿತಾಮಹ ಯಾರಂತ ಕೇಳ್ತಾನೆ. ಹೂ ಇಸ್ ದ ಫಾದರ್ ಆಫ್ ಮಾಡರ್ನ್ ಜಿಯೋಗ್ರಫಿ? ಆಧುನಿಕ ಭೂಗೋಳ ಪಿತಾಮಹ ಯಾರು? ನೆನ್ಪಿಡಿ, ಆಧುನಿಕ ಭೂಗೋಳ ಪಿತಾಮಹ ಯಾರಪ್ಪ ಅಂದ್ರೆ ಅಲೆಕ್ಸಾಂಡರ್ ವಾನ್ ಅಂಬೋಲ್ಟ್ ಅಂತ ಬರ್ತಾನೆ. ಅಲೆಕ್ಸಾಂಡರ್ ವಾನ್ ಅಂಬೋಲ್ಟ್ ನೋಡಿ, ನೆನಪಿಡಿ, ಅಲೆಕ್ಸಾಂಡರ್ ವಾನ್ ಅಂಬೋಲ್ಟ್, ಇವನು ಆಧುನಿಕ ಭೂಗೋಳ. ಇನ್ನೊಂದು ಬರುತ್ತೆ ಪ್ರಾಕೃತಿಕ ಭೂಗೋಳ, ಫಿಸಿಕಲ್ ಜಿಯೋಗ್ರಫಿ. ಪ್ರಾಕೃತಿಕ ಭೂಗೋಳ ಪಿತಾಮಹ ಯಾರಪ್ಪ ಅಂದ್ರೆ ಅದು ಕೂಡ ಅಲೆಕ್ಸಾಂಡರ್ ವಾನ್ ಅಂಬೋಲ್ಟ್ ಅಂತ ಕರಿತೀವಿ. ಇಷ್ಟೇನಾ? ಇನ್ನೊಂದು ಬರುತ್ತೆ ಭಾರತ ಭೂಗೋಳ, ಇಂಡಿಯನ್ ಜಿಯೋಗ್ರಫಿ. ಹೂ ಇಸ್ ದ ಫಾದರ್ ಆಫ್ ಭಾರತ ಭೂಗೋಳ ಅಂತ ಕೇಳ್ತೇನೆ, ಭಾರತದ ಭೂಗೋಳದ ಪಿತಾಮಹ. ಸೊ ಭಾರತ ಭೂಗೋಳ ಪಿತಾಮಹ ಯಾರಪ್ಪ ಅಂದ್ರೆ ನೆನ್ಪಿಟ್ಕೊಳ್ರಿ, ಯಾರಂದ್ರೆ ಜೇಮ್ಸ್ ರೆನೆಲ್ ಅಂತ ಬರ್ತಾರೆ. ಜೇಮ್ಸ್ ರೆನೆಲ್. ಆದರೆ ಇವ್ರನ್ನ ಯಾಕೆ ಕರೀತಾರೆ ಭಾರತದ ಭೂಗೋಳ ಪಿತಾಮಹ ಅಂತ? ಯಾಕಂದ್ರೆ ಗೊತ್ತಿರ್ಬೇಕು ನಿಮಗೆ, ಏನಂದ್ರೆ ಇವರು ಸಾಗರ ಬರ್ತಾವಲ್ಲ, ಸಾಗರಗಳು ಹಿಂದೂ ಮಹಾಸಾಗರ ಗೊತ್ತಿರ್ಬೇಕು. ಸಾಗರ ಬೇರೆ, ಸಮುದ್ರ ಬೇರೆ. ಸಾಗರ ಅಂದ್ರೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲದ ವಿಶಾಲವಾದ ಜಲರಾಶಿಯನ್ನು ನಾವು ಸಾಗರ ಅಂತ ಕರಿತೀವಿ. ಬಟ್ ಜೇಮ್ಸ್ ರೆನೆಲ್ ಏನ್ ಮಾಡ್ತಾರೆ ಅಂದ್ರೆ ಇವರು ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಅಧ್ಯಯನ ಮಾಡ್ತಾರೆ. ಯಾವ್ದ್ರ ಬಗ್ಗೆ? ಮಾರುತಗಳ ಬಗ್ಗೆ. ಸೊ ಹಂಗಾಗಿ ಭಾರತದ ಭೂಗೋಳ ಶಾಸ್ತ್ರ ಪಿತಾಮಹ ಯಾರಂದ್ರೆ ಜೇಮ್ಸ್ ರೆನೆಲ್. ಇನ್ನೊಂದು ನಾಳೆ ಕೇಳ್ತಾನೆ ಜನಸಂಖ್ಯಾ ಭೂಗೋಳ ಪಿತಾಮಹ ಅಂತ ಕೇಳಿದಾಗ ಜನಸಂಖ್ಯಾ ಭೂಗೋಳ ಪಿತಾಮಹ. ಸೊ ಜನಸಂಖ್ಯಾ ಭೂಗೋಳ ಪಿತಾಮಹ ಅಂತ ಬಂದಾಗ GT ತ್ರಿವಾರ್ತ ಅಂತ ಬರ್ತಾರೆ. GT ತ್ರಿವಾರ್ತ ಒಂದು ಸ್ವಲ್ಪ ಬೇಸಿಕ್ ಗೊತ್ತಿರಲಿ, ಯಾಕಂದ್ರೆ ಕೆಲವು ಎಕ್ಸಾಮ್ ಕೇಳ್ತಾನೆ. ಭೂಗೋಳ ಶಾಸ್ತ್ರ ಪಿತಾಮಹ ಯಾರು? ಎರಾಟೋಸೆನಸ್. ಭಾರತ ಭೂಗೋಳ ಅಂತ ಬಂದಾಗ ಜೇಮ್ಸ್ ರೆನೆಲ್. ಆಧುನಿಕ ಭೂಗೋಳ ಮತ್ತು ಪ್ರಾಕೃತಿಕ ಭೂಗೋಳ ಬಂದಾಗ ಅಲೆಕ್ಸಾಂಡರ್ ವಾನ್ ಅಂಬೋಲ್ಟ್. ಇದೊಂದು ಸ್ವಲ್ಪ ಗೊತ್ತಿರಲಿ. ಸೊ ಇದಾದ ನಂತರ ನಾವು ನೇರವಾಗಿ ಟಾಪಿಕ್ ಹೋಗೋಣ. ಏನಪ್ಪಾ ಟಾಪಿಕ್ ಅಂದ್ರೆ ಒಂದಿಷ್ಟು ನೋಡ್ರಿ, ಭಾರತ ಭೂಗೋಳ ಶಾಸ್ತ್ರ ಮತ್ತು ಕರ್ನಾಟಕ ಭೂಗೋಳ. ನೋಡ್ರಿ,
ಭೂಗೋಳ ಶಾಸ್ತ್ರ ಅಂತ ಬಂದಾಗ ವಿಶೇಷವಾಗಿ 4 ಭಾಗ ಬರ್ತಾವೆ. ಕರ್ನಾಟಕ ಭೂಗೋಳ, ಭಾರತ ಭೂಗೋಳ, ಪ್ರಾಕೃತಿಕ ಭೂಗೋಳ ಮತ್ತು ವಿಶ್ವ ಭೂಗೋಳ. ಇಲ್ಲಿ ವಿಶೇಷವಾಗಿ ನಿಮಗೆ ನಾನು ಏನಪ್ಪಾ ಅಂದ್ರೆ ಒಂದಿಷ್ಟು ಇಂಡೆಕ್ಸ್ ಕೊಡ್ತೀನಿ, ಕರೆಕ್ಟ್ ನೋಡ್ಕೊಳ್ರಿ. ಇಂಡೆಕ್ಸ್ ಏನಪ್ಪಾ ಅಂದ್ರೆ ಮೊದಲನೇದಾಗಿ ಏನಪ್ಪಾ ಇಂಡೆಕ್ಸ್ ಅಂದ್ರೆ ಭಾರತದ ಪ್ರಾಕೃತಿಕ ಲಕ್ಷಣಗಳು ಅಂತ ಕರಿತೀವಿ. ಸೊ ನೋಡ್ರಿ, ಭಾರತದ ಪ್ರಾಕೃತಿಕ ಲಕ್ಷಣಗಳು ಮೊದಲ ಚಾಪ್ಟರ್. ಸೊ ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಅಂತ ನೋಡಿದಾಗ ನಾವು ಭಾರತದ ಪರಿಚಯ ಅಂತ ನೋಡ್ತೀವಿ, ಭಾರತದ ಪರಿಚಯ. ಇನ್ನು ಮೂರನೇ ಚಾಪ್ಟರ್ ನೋಡಿದಾಗ ನಾವು ಭಾರತ ಮತ್ತು ಕರ್ನಾಟಕದ ಮಣ್ಣುಗಳು, ಭಾರತ ಮತ್ತು ಕರ್ನಾಟಕದ ಮಣ್ಣುಗಳು ಅಂತ ನೋಡ್ತೀವಿ. ಇನ್ನ 4ನೇ ಟಾಪಿಕ್ ನೋಡಿದಾಗ ನಾವು ಭಾರತ ಮತ್ತು ಕರ್ನಾಟಕದ ಹವಾಮಾನ ಮತ್ತು ವಾಯುಗುಣ ವ್ಯವಸ್ಥೆ ಅಂತ ನೋಡ್ತೀವಿ. ಭಾರತ ಮತ್ತು ಕರ್ನಾಟಕದ ಹವಾಮಾನ ವಾಯುಗುಣ ವ್ಯವಸ್ಥೆ, ಹವಾಮಾನ ಮತ್ತು ವಾಯುಗುಣ ವ್ಯವಸ್ಥೆ. ಇನ್ನ 5ನೇ ಚಾಪ್ಟರ್ ಅಂತ ನೋಡಿದಾಗ ನಾವು ಭಾರತ ಮತ್ತು ಕರ್ನಾಟಕದ ಅರಣ್ಯ ವ್ಯವಸ್ಥೆ ಮತ್ತು ಸ್ವಾಭಾವಿಕ ಸಸ್ಯವರ್ಗ ಅಂತ ನೋಡ್ತೀವಿ. ಸ್ವಾಭಾವಿಕ ಸಸ್ಯವರ್ಗ. ಇನ್ನ 6ನೇ ಚಾಪ್ಟರ್ ಕರ್ನಾಟಕ ಮತ್ತು ಭಾರತದ ರಾಷ್ಟ್ರೀಯ ಉದ್ಯಾನವನಗಳು, ಭಾರತ ಮತ್ತು ಕರ್ನಾಟಕದ ನ್ಯಾಷನಲ್ ಪಾರ್ಕ್ ಅಂತ ಕರೀತಾರೆ ಇಂಗ್ಲಿಷಲ್ಲಿ, ಮತ್ತು ಜೈವಿಕ ಸಂರಕ್ಷಣಾ ಧಾಮಗಳು ಅಂತ ಕರಿತೀವಿ. ಜೈವಿಕ ಸಂರಕ್ಷಣಾ ಧಾಮಗಳು ಮತ್ತು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಗಳು ಅಂತ ಕರಿತೀವಿ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆಗಳು ಅಂತ ಕರಿತೀವಿ. ಸೊ ಇದು 6ನೇ ಚಾಪ್ಟರ್. ಇನ್ನ 7ನೇ ಚಾಪ್ಟರ್ ಅಂತ ಬಂದಾಗ ಭಾರತ ಮತ್ತು ಕರ್ನಾಟಕದ ರಿವರ್ ಸಿಸ್ಟಮ್, ನದಿ ಹಾಗೂ ಡ್ಯಾಮ್ಸ್, ಅಣೆಕಟ್ಟುಗಳು, ಡ್ಯಾಮ್ಗಳ ವಿಶೇಷತೆ. ಸೊ ಇದು ನಿಮಗೆ 7ನೇ ಚಾಪ್ಟರ್. ಇನ್ನು 8ನೇ ಚಾಪ್ಟರ್ ಅಂತ ಬಂದಾಗ ಬಹಳ ಇಂಪಾರ್ಟೆಂಟು, ಭಾರತ ಮತ್ತು ಕರ್ನಾಟಕದ ಸಾರಿಗೆ ಸಂಪರ್ಕ, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಕರಿತೀವಿ. ಸಾರಿಗೆ ಸಂಪರ್ಕ. ಆನಂತರ ನಿಮಗೆ 9ನೇ ಚಾಪ್ಟರ್ ಭಾರತ ಮತ್ತು ಕರ್ನಾಟಕದ ಕೃಷಿ ವ್ಯವಸ್ಥೆ, ಅಗ್ರಿಕಲ್ಚರ್. ಭಾರತ ಮತ್ತು ಕರ್ನಾಟಕದ ಕೃಷಿ ವ್ಯವಸ್ಥೆ, ಅಗ್ರಿಕಲ್ಚರ್, ಕೃಷಿ ವ್ಯವಸ್ಥೆ. ಸೊ ಇದಾದ ನಂತರ 10ನೇ ಟಾಪಿಕ್ ಅಂತ ಬಂದ್ರೆ ನೆನಪಿಡಿ, ಭಾರತ ಮತ್ತು ಕರ್ನಾಟಕದ ಬುಡಕಟ್ಟು ಜನಾಂಗಗಳು. ಭಾರತ ಮತ್ತು ಕರ್ನಾಟಕದ ಬುಡಕಟ್ಟು ಜನಾಂಗಗಳು. ಆನಂತರ 11ನೇ ಟಾಪಿಕ್ಕು ಬಹಳ ಇಂಪಾರ್ಟೆಂಟು, ವಿ ಎಕ್ಸಾಮ್ಗೆ, PDO, KSಗೆ ಬಹಳ ಇಂಪಾರ್ಟೆಂಟು, ಕರ್ನಾಟಕ ಪರಿಚಯ. ಇನ್ನು 12ನೇ ಟಾಪಿಕ್ಕು ಮತ್ತೇನಪ್ಪ ಅಂದ್ರೆ ವಿಶೇಷವಾಗಿ ಕರ್ನಾಟಕದ ಪ್ರಾಕೃತಿಕ ಅಂಶಗಳು. ಇನ್ನು 13ನೇ ಚಾಪ್ಟರ್ ಏನಪ್ಪ ಅಂದ್ರೆ ಭಾರತ ಮತ್ತು ಕರ್ನಾಟಕದ ವಿದ್ಯುತ್ ಶಕ್ತಿ ಅಂತ ಬರುತ್ತೆ. ಸೊ ಇವಿಷ್ಟು ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕ ಮತ್ತು ಇಂಡಿಯನ್ ಜಿಯೋಗ್ರಫಿಯ ಸಿಲೆಬಸ್ಸು, ಅಥವಾ ನಾವು ಅದನ್ನು ಕನ್ನಡದಲ್ಲಿ ಪರಿವಿಡಿ ಅಂತ ಕರಿತೀವಿ. ಸೊ ಹಾಗಾದ್ರೆ ಟೈಮ್ ವೇಸ್ಟ್ ಮಾಡ್ದಂಗೆ ನಾವು ನೇರವಾಗಿ ಫಸ್ಟ್ ಚಾಪ್ಟರ್ ಹೋಗೋಣ. ಏನಪ್ಪ ಅಂದ್ರೆ ಭಾರತದ ಪ್ರಾಕೃತಿಕ ಅಂಶಗಳು. ಭಾರತದ ಪ್ರಾಕೃತಿಕ
ಅಂಶಗಳು ಮೊದಲ ಚಾಪ್ಟರ್. ಸೊ ನಿಮಗೆಲ್ಲ ಗೊತ್ತಿರುತ್ತೆ ನೋಡ್ರಿ, ಬಹಳ ಸಿಂಪಲ್. ಏನಪ್ಪ ಭಾರತದ ಪ್ರಾಕೃತಿಕ ಅಂಶಗಳು, ಇಂಗ್ಲಿಷಲ್ಲಿ ಫಿಸಿಕಲ್ ಫ್ಯೂಚರ್ಸ್ ಆಫ್ ಇಂಡಿಯಾ ಅಂತ ಕರಿತೀವಿ. ಏನ್ ಸರ್ ಹಂಗಿದ್ರೆ ಬಹಳ ಸಿಂಪಲ್ ನೋಡ್ರಿ. ಏನಪ್ಪ ಅಂದ್ರೆ, ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ, ನಾವು ಭಾರತದ ಪರಿಚಯ ಅಂತ ಬಂದಾಗ ವಿಶೇಷವಾಗಿ ಏನಪ್ಪ ಅಂದ್ರೆ, ಈ ಭಾರತ ಅಂತ ನೋಡಿದಾಗ ನಾವು ನಿಮ್ಗೆಲ್ಲ ಗೊತ್ತಿರುತ್ತೆ, ಭಾರತದ ಒಟ್ಟು ವಿಸ್ತೀರ್ಣ ಅಂತ ಬಂದಾಗ ನೋಡ್ರಿ, ಭಾರತದ ಒಟ್ಟು ವಿಸ್ತೀರ್ಣ ಅಂದ್ರೆ ನೆನ್ಪಿಡ್ರಿ 32,87,263 ಚದುರು ಕಿಲೋಮೀಟರ್. ನೆನ್ಪಿಡ್ಕೋಬೇಕು, ಕೇಳ್ತಾನೆ, ಬಹಳ ಸಿಂಪಲ್ಲು. 32,87,263 ಚದುರು ಕಿಲೋಮೀಟರ್. ಇದನ್ನ ಈಸಿಯಾಗಿ ನೆನ್ಪಿಡ್ಕೊಳ್ಳಿ ಒಂದು ಟ್ರಿಕ್ ಕೊಡ್ತೀನಿ ನೋಡ್ರಿ. ಈಗ ನಿಮ್ಗೆಲ್ಲ ಗೊತ್ತಿರುತ್ತೆ, 32 ಬರ್ಕಂತೀರಾ, 32 ಬರೀತೀರಾ, ಹಿಂಗೆ ಎಸ್ 32 ಬರೀತೀರಾ. 32ನ ಉಲ್ಟಾ ಬರಿಬೇಕು. ಉಲ್ಟಾ ಅಂದ್ರೆ ಈ ತರ 23. ಆಯ್ತಾ? ಬರ್ಕಂದ್ರ 32 ಬರ್ಕೊಳ್ರಿ. 32ನ ಉಲ್ಟಾ, ಉಲ್ಟಾ ಮೀನ್ಸ್ 23. ಮಗ್ಗಿ ಬರ್ತಾವಲ್ಲ, 2 3 6, 6 ಆದ್ಮೇಲೆ 7, 7 ಆದ್ಮೇಲೆ 8. ಸೊ ನೋಡ್ರಿ, 32,87,263 ಚದುರು ಕಿಲೋ. ನೋಡ್ರಿ, ಇದು ಇಂಪಾರ್ಟೆಂಟ್, ಚದುರು ಕಿಲೋಮೀಟರ್. ನೀವೆಲ್ಲ ರಾತ್ರಿ ಬಾಯ್ಟ್ ಹಾಕೊಂಡು ಇರ್ತೀರಿ 32, 87, 263 ಓಕೆ, ಬಟ್ ಇದು ಇಂಪಾರ್ಟೆಂಟ್, ಚದುರು ಕಿಲೋಮೀಟರ್ ಇಂಪಾರ್ಟೆಂಟ್. ಸೊ ಹಂಗಾಗಿ ಭಾರತದ ಒಟ್ಟು ವಿಸ್ತೀರ್ಣ ಅಂತ ಬಂದಾಗ 32,87,263 ಚದುರು ಕಿಲೋಮೀಟರ್. ಹಾಗಾದ್ರೆ ಏನು, ಫಸ್ಟ್ ಬರೆದು ಬಿಡ್ತೀನಿ, ಆಮೇಲೆ ಮ್ಯಾಪ್ ತೋರಿಸ್ತೀನಿ. ಏನಪ್ಪಾ ಅಂದ್ರೆ, ಭಾರತದ ಪ್ರಾಕೃತಿಕ ಅಂಶಗಳು 32,87,263 ಚದುರು ಕಿಲೋಮೀಟರ್ನ ವಿಶೇಷವಾಗಿ 4 ವಿಧವಾಗಿ ವಿಂಗಡಿಸಿದ್ದಾರೆ. ಎಷ್ಟು ವಿಧ ಅಂದ್ರೆ 4 ವಿಧ. ಎಷ್ಟು ವಿಧ ಅಂತ ಕೇಳ್ತಾನೆ. ಸೊ 4 ವಿಧವಾಗಿ ವಿಂಗಡಿಸಿದ್ದಾರೆ. 4 ವಿಧ, 4 ವಿಧಗಳು. ಹಾಗಾದ್ರೆ 4 ವಿಧ ಅಂತ ಬಂದಾಗ ನೋಡ್ರಿ, ಫಸ್ಟ್ ಯಾವ್ದಂದ್ರೆ ಉತ್ತರದ ಪರ್ವತಗಳು, ನಾರ್ತ್ ಮೌಂಟೇನ್ಸ್ ಅಂತ ಕರಿತೀವಿ, ಉತ್ತರದ ಪರ್ವತಗಳು. ಸೊ ಎರಡನೇದೇನಪ್ಪ ಅಂದ್ರೆ ಉತ್ತರದ ಮೈದಾನ ಪ್ರದೇಶ ಅಂತ ನೋಡ್ತೀವಿ, ಉತ್ತರದ ಮೈದಾನ ಪ್ರದೇಶ. ಮೂರನೇದು ಪರ್ಯಾಯ ಪ್ರಸ್ಥಭೂಮಿ, ಪರ್ಯಾಯ ಪ್ರಸ್ಥ ಭೂಮಿ ಅಂತ ನೋಡ್ತೀವಿ. ಇನ್ನು ನಾಲ್ಕನೇದು ಕರಾವಳಿ ಮತ್ತು ದ್ವೀಪಗಳು, ಕರಾವಳಿ ಹಾಗೂ ದ್ವೀಪಗಳು ಅಂತ ನೋಡ್ತೀವಿ, ಕರಾವಳಿ ಹಾಗೂ ದ್ವೀಪಗಳು. ನೋಡ್ರಿ, 32,87,263 ಚದುರು ಕಿಲೋಮೀಟರ್ನ ವಿಶೇಷವಾಗಿ ಭಾರತ ಅಂತ ನೋಡಿದಾಗ 4 ಭಾಗವಾಗಿ ವಿಂಗಡಿಸಿದ್ದಾರೆ. ಉತ್ತರದ ಪರ್ವತಗಳು, ಉತ್ತರದ ಮೈದಾನ ಪ್ರದೇಶ, ಪರ್ಯಾಯ ಪ್ರಸ್ಥಭೂಮಿ ಮತ್ತು ಕರಾವಳಿ ದ್ವೀಪಗಳು. ಮತ್ತೆ ಇಲ್ಲಿ ವಿಶೇಷವಾಗಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಯಾಕಂದ್ರೆ ಕೇಳ್ತಾ ಬರ್ತಾನೆ. ಉತ್ತರದ ಪರ್ವತಗಳನ್ನ ಮತ್ತೆ 3 ಭಾಗ. ಹೆಂಗೆ ಅಂದ್ರೆ ಅಬ್ಸರ್ವ್ ಮಾಡ್ರಿ. ಒಂದು ಹಿಮಾಲಯ ಪರ್ವತಗಳು, ಕರೆಕ್ಟ್ ಆಗಿ ಕೇಳ್ಬೇಕ. ಮತ್ತ ಹಿಮಾಲಯ ಪರ್ವತಗಳು ಒಂದು, ಹಿಮಾಲಯದ ಆಚೆಗಿನ ಪರ್ವತಗಳು ತೋರಿಸ್ತೀನಿ ಮ್ಯಾಪಲ್ಲಿ ಹೆಂಗ. ಹಿಮಾಲಯ ಪರ್ವತಗಳು ಒಂದು, ಹಿಮಾಲಯದ ಆಚೆಗಿನ ಪರ್ವತಗಳು ಇನ್ನೊಂದು ಏನಪ್ಪ ಅಂದ್ರೆ ಈಶಾನ್ಯ ಬೆಟ್ಟಗಳು ಅಥವಾ ಪೂರ್ವಾಂಚಲ ಬೆಟ್ಟಗಳು. ಪೂರ್ವಾಂಚಲ ಬೆಟ್ಟಗಳು ನೋಡ್ರಿ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಭಾರತ ದೇಶದಲ್ಲಿ ಕೆಲವು ರಾಜ್ಯಗಳು ಅಂದ್ರೆ ಈಶಾನ್ಯ ಭಾಗದಲ್ಲಿ ಬರುವಂತ ರಾಜ್ಯಗಳು ಎಲ್ಲ ಈಶಾನ್ಯ ರಾಜ್ಯಗಳೇ, ಆದ್ರೆ ಎಲ್ಲಾ ರಾಜ್ಯಗಳು ಪೂರ್ವಾಂಚಲ ಅಲ್ಲ. 4 ರಾಜ್ಯ ಮಾತ್ರ ಪೂರ್ವಾಂಚಲ ಹೇಳ್ತಿರೋದನ್ನ. ಸೊ ಹಿಮಾಲಯ ಪರ್ವತ, ಹಿಮಾಲಯದ ಆಚೆಗಿನ ಪರ್ವತ, ಈಶಾನ್ಯ ಬೆಟ್ಟ ಅಥವಾ ಪೂರ್ವಾಂಚಲ ಬೆಟ್ಟಗಳು. ಮತ್ತೆ ಹಿಮಾಲಯ ಪರ್ವತದಲ್ಲಿ ಮತ್ತೆ 3 ಭಾಗ ನೋಡ್ರಿ. ಹಿಮಾಲಯ ಪರ್ವತದಲ್ಲಿ ಮತ್ತೆ 3 ಭಾಗ. ಇಲ್ಲಿ ಹಿಮಾಲಯ ಪರ್ವತದಲ್ಲಿ ಮತ್ತೆ 3 ಭಾಗ. ಯಾವ್ದಪ್ಪ ಅಂದ್ರೆ ನೆನ್ಪಿಡ್ಕೋಬೇಕು. ಒಂದು ಮಹಾ ಹಿಮಾಲಯ, ಹೈಯರ್ ಹಿಮಾಲಯ, ಇನ್ನೊಂದು ಮಧ್ಯ ಹಿಮಾಲಯ, ಮಿಡಲ್ ಹಿಮಾಲಯ, ಇನ್ನೊಂದು ಕೆಳ ಹಿಮಾಲಯ, ಲೋಯರ್ ಹಿಮಾಲಯ. ನೋಡ್ರಿ, ಉತ್ತರ ಪರ್ವತಗಳು ಮತ್ತು 3 ಭಾಗ, ಹಿಮಾಲಯ ಪರ್ವತ,
ಹಿಮಾಲಯದ ಆಚೆಗಿನ ಪರ್ವತ, ಮತ್ತೊಂದು ಈಶಾನ್ಯ ಬೆಟ್ಟದ ಪೂರ್ವಾಂಚಲ ಬೆಟ್ಟಗಳು. ಮತ್ತೆ ಹಿಮಾಲಯ ಪರ್ವತದಲ್ಲಿ ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ. ಇನ್ನು ನೆಕ್ಸ್ಟ್ ಉತ್ತರ ಮೈದಾನ ಪ್ರದೇಶ ಅಂದಾಗ ಮತ್ತೆ ಇಲ್ಲಿ 3 ಭಾಗ. ಏನಪ್ಪ 3 ಭಾಗ ಅಂದ್ರೆ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ಒಂದು ಪಶ್ಚಿಮ ಮೈದಾನ ಪ್ರದೇಶ, ಪಶ್ಚಿಮ ಮೈದಾನ, ಇನ್ನೊಂದು ಮಧ್ಯ ಮೈದಾನ, ಮತ್ತೊಂದು ಪೂರ್ವ ಮೈದಾನ. ಸೊ ನಿಮಗೆಲ್ಲ ಮ್ಯಾಪಲ್ಲಿ ತೋರಿಸ್ತೀನಿ, ಒಂದು ಸ್ವಲ್ಪ ವೇಟ್ ಮಾಡ್ರಿ ಆಯ್ತಾ. ಉತ್ತರ ಮೈದಾನ ಪ್ರದೇಶದಲ್ಲಿ 3 ಭಾಗ: ಪಶ್ಚಿಮ ಮೈದಾನ, ಮಧ್ಯ ಮೈದಾನ, ಪೂರ್ವ ಮೈದಾನ. ಇನ್ನ ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ದ್ವೀಪಗಳು ಎಲ್ಲ ಮ್ಯಾಪಲ್ಲಿ ಹಾಕ್ತೀನಿ. ಈಗ ನೋಡ್ರಿ, ಈಗ ಫಸ್ಟ್ ಈಗ ನೋಡ್ರಿ, ಈಗ ಮ್ಯಾಪ್ ಹಾಕಿ ತೋರಿಸ್ತೀನಿ ನೋಡ್ರಿ. ಹೆಂಗೆ ಅಂದ್ರೆ, ಸೊ ನಮ್ಮ ದೇಶ ಅಥವಾ ನನ್ನ ಭಾರತ ಅಂತ ಬಂದಾಗ ಈ ಭಾರತ ದೇಶ ನೋಡಲು ಯಾವ ಆಕಾರದಲ್ಲಿ ಕಂಡು ಬರ್ತದೆ ಅಂತ ಕೇಳಿದ, ಭಾರತ ದೇಶ ನೋಡಲು ಯಾವ ಆಕಾರದಲ್ಲಿ ಕಂಡು ಬರ್ತಂದ್ರೆ ಯಾವ ಆಕಾರ ನೋಡ್ರಿ, ಯಾವ ಆಕಾರ? ಭಾರತ ದೇಶ ನೋಡಲು ಯಾವ ಆಕಾರ ಅಂತ ಬಂದಾಗ ನೇರಳೆ ಹಣ್ಣಿನ ಆಕಾರದಲ್ಲಿ ಕಂಡು ಬರುತ್ತದೆ. ಹಾಗಾದ್ರೆ ಕರ್ನಾಟಕ ನೋಡಲು ಯಾವ ಆಕಾರ? ಕರ್ನಾಟಕ. ಸೊ ನೋಡ್ರಿ, ಭಾರತ ದೇಶ ನೋಡಲು ಯಾವ ಆಕಾರ ಅಂದ್ರೆ ನೇರಳೆ ಹಣ್ಣು. ಕರ್ನಾಟಕ ಅಂತ ಬಂದಾಗ ಗೋಡಂಬಿ ಆಕಾರ. ಸೊ ಕರ್ನಾಟಕ ರಾಜ್ಯ ನೋಡಲು ಯಾವ ಆಕಾರ ಅಂತ ಬಂದಾಗ ಗೋಡಂಬಿ ಆಕಾರ. ಭಾರತ ದೇಶ ನೋಡಲು ಯಾವ ಆಕಾರ ಅಂದ್ರೆ ನೆನ್ಪಿಡ್ಕೊಳ್ರಿ, ಭಾರತ ದೇಶ ನೋಡಲು ಯಾವ ಆಕಾರ ಅಂದ್ರೆ ಗೋಡಂಬಿ ನೇರಳೆ ಹಣ್ಣಿನ ಆಕಾರದಲ್ಲಿ ಭಾರತ ಕಂಡು ಬರುತ್ತದೆ. ಎಸ್, ಇದನ್ನ ನಾವು ಮ್ಯಾಪ್ ಅಲ್ಲಿ ನೋಡೋದಾದ್ರೆ ನೋಡಿ, ಕರೆಕ್ಟ್ ನೋಡಿ ಅಬ್ಸರ್ವ್ ಮಾಡ್ರಿ. ನಾನು ಹೇಳಿದೆ ಮೊದಲನೇದು ಉತ್ತರ ಪರ್ವತಗಳು. ಮೇಲೆ ಐತಲ್ಲ ಮೇಲ್ಭಾಗ, ಇದು ನಾರ್ತ್ ನೋಡ್ರಿ, ಇದು ಉತ್ತರ ಭಾಗ, ಇದು ದಕ್ಷಿಣ ಭಾಗ, ಇದು ಪೂರ್ವ ಭಾಗ, ಇದು ಪಶ್ಚಿಮ ಭಾಗ. ಫಸ್ಟ್ ಹೇಳಿದೆ ನಾನು ಉತ್ತರ ಪರ್ವತಗಳು. ಮೇಲುಗಡೆ ಐತಲ್ಲ ಇದು ಉತ್ತರ ಪರ್ವತಗಳು. ಉತ್ತರ ಪರ್ವತಗಳಲ್ಲಿ ಮತ್ತೆ 3 ಭಾಗ. ಒಂದು ಇಲ್ಲೈತಲ್ಲ ಇದು ಹಿಮಾಲಯ ಪರ್ವತಗಳು, ಈ ಭಾಗ ನೋಡ್ರಿ, ಅಬ್ಸರ್ವ್ ಮಾಡಿ ಕರೆಕ್ಟಾಗಿ. ಹಿಮಾಲಯ ಪರ್ವತಗಳು, ಒಂದು ಹಿಮಾಲಯ ಪರ್ವತಗಳು. ಇನ್ನೊಂದು ಹೊರ ಹಿಮಾಲಯ, ಇದು ಹೊರ ಹಿಮಾಲಯ ನೋಡ್ರಿ, ಕರೆಕ್ಟ್ ಅಬ್ಸರ್ವ್ ಮಾಡ್ರಿ. ಮೇಲುಗಡೆದು ಉತ್ತರ ಹಿಮಾಲಯ, ಇಲ್ಲೈತಲ್ಲ ಇದು ಹಿಮಾಲಯ ಪರ್ವತಗಳು, ಇದು ಹಿಮಾಲಯ ಪರ್ವತಗಳು ಒಂದು. ಸೆಕೆಂಡ್ ಒನ್ನು ಹಿಮಾಲಯದ ಆಚೆಗಿನ ಪರ್ವತಗಳು ಅಥವಾ ಹೊರ ಹಿಮಾಲಯ, ಹಿಮಾಲಯದ ಆಚೆಗಿನ ಪರ್ವತಗಳು. ಮೂರನೇದು ಈಶಾನ್ಯ ಬೆಟ್ಟಗಳು, ಇಲ್ಲೈತಲ್ಲ ಈ ಭಾಗ, ಇದೈತಲ್ಲ ಈ ಭಾಗ, ಸಂಪೂರ್ಣ ಈ ಭಾಗ, ಈ ಭಾಗ ಈಶಾನ್ಯ ಬೆಟ್ಟಗಳು ಅಥವಾ ಪೂರ್ವಾಂಚಲ ಬೆಟ್ಟಗಳು. ಮತ್ತೆ ಹಿಮಾಲಯ ಪರ್ವತಗಳಲ್ಲಿ ಮತ್ತೆ 3 ಭಾಗ. ಯಾವುದಂದ್ರೆ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಯಾವುದಂದ್ರೆ ಒಂದು ಮಹಾ ಹಿಮಾಲಯ, ಇನ್ನೊಂದು ಮಧ್ಯ ಹಿಮಾಲಯ, ಕೆಳಗಡೆ ಕೆಳ ಹಿಮಾಲಯ ನೋಡ್ರಿ, ಆಯ್ತಲ್ಲ. ಉತ್ತರ ಪರ್ವತಗಳು, ಮೇಲ್ಗಡೆದು ಉತ್ತರ ಪರ್ವತಗಳು. ಉತ್ತರ ಪರ್ವತಗಳಲ್ಲಿ 3 ಭಾಗ. ಒಂದು ಹಿಮಾಲಯ ಪರ್ವತಗಳು, ಹಿಮಾಲಯದ ಆಚೆಗಿನ ಪರ್ವತಗಳು, ಈಶಾನ್ಯ ಬೆಟ್ಟಗಳು. ಮತ್ತೆ ಇದರಲ್ಲಿ ಹಿಮಾಲಯ ಪರ್ವತಗಳಲ್ಲಿ ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ. ಇದು ಯಾವುದು ಫಸ್ಟ್. ಹಾಗಾದ್ರೆ ಸೆಕೆಂಡ್ ಯಾವ್ದಪ್ಪ ಅಂದ್ರೆ ನಿಮ್ಗೆ ಹೇಳಿದೆ ನಾನು, ಹೇಳಿ ನೋಡ್ರಿ, ಈ ಭಾಗ ಉತ್ತರ ಮೈದಾನ ಪ್ರದೇಶ ಅಂತ ಕರಿತೀವಿ. ಉತ್ತರ ಮೈದಾನ ಪ್ರದೇಶದಲ್ಲಿ ಮತ್ತೆ 3 ಭಾಗ. ಇದು ಪಶ್ಚಿಮ ಮೈದಾನ, ಇದು ಮಧ್ಯ ಮೈದಾನ, ಇದು ಪೂರ್ವ ಮೈದಾನ. ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಭಾರತ ದೇಶದಲ್ಲಿ ಯಾವ ಭಾಗವನ್ನ ಭಾರತದ ಹೃದಯ ಭಾಗ ಅಂತ ಕರೀತಾರೆ ಅಂದ್ರೆ ಉತ್ತರ ಮೈದಾನ ಪ್ರದೇಶ. ಯಾಕೆ ಸರ್ ಅಂದ್ರೆ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಇಲ್ಲಿ ಐತಲ್ಲ ಈ ಪಶ್ಚಿಮ ಮೈದಾನವನ್ನು ನಾವು ಇನ್ನೊಂದು ಅರ್ಥದಲ್ಲಿ ಸಿಂಧೂ ಮೈದಾನ ಅಂತ ಕರಿಬಹುದು, ಸಿಂಧು ಮತ್ತು ಅದರ ಉಪನದಿಗಳು. ಇನ್ನ ಮಧ್ಯ ಮೈದಾನ ಅಂತ ಬಂದಾಗ ನಾವು ಇದನ್ನ ಗಂಗಾ ನದಿ ಮೈದಾನ ಅಂತ ಕರಿಬಹುದು. ಯಾಕಂದ್ರೆ ನೋಡ್ರಿ, ಉತ್ತರಾಖಂಡ್ ರಾಜ್ಯ,
UP, ಬಿಹಾರ, ಜಾರ್ಖಂಡ್ ಮತ್ತೆ ಪಶ್ಚಿಮ ಬಂಗಾಳ ಇಷ್ಟು ರಾಜ್ಯಗಳಲ್ಲಿ ಗಂಗಾ ಮತ್ತು ಉಪನದಿಗಳು ಹರಿತಾವೆ. ಇನ್ನು ವಿಶೇಷವಾಗಿ ಪೂರ್ವ ಅಂತ ಬಂದಾಗ ನಾವು BP ಅಂದ್ರೆ ಬ್ರಹ್ಮಪುತ್ರ ನದಿ ಮೈದಾನ ಅಂತ ಕರಿತೀವಿ. ಅರುಣಾಚಲ ಪ್ರದೇಶ, ಅಸ್ಸಾಮು, ಮೇಘಾಲಯ. ನೋಡ್ರಿ, ಯಾವ ಭಾಗದಲ್ಲಿ ನದಿಗಳು ಹೆಚ್ಚಾಗಿ ಹರಿತಾವಲ್ಲ ಅಲ್ಲಿ ಕಂಡು ಬರುವಂತ ಮಣ್ಣು, ವಿಶೇಷವಾದ ಮಣ್ಣು ಯಾವ್ದಪ್ಪ ಅಂದ್ರೆ ನೆನ್ಬಿಡ್ಕೋಬೇಕು, ಮೆಕ್ಕಲು ಮಣ್ಣು ಅಂತ ಕರೀತಾರೆ. ಮೆಕ್ಕಲು ಮಣ್ಣನ್ನ ಇಂಗ್ಲಿಷ್ ಅಲ್ಲಿ ಅಲ್ಲುವೈಲ್ ಸಾಯಿಲ್ ಅಂತ ಕರೀತಾರೆ. ನಾಳೆ ಕೇಳ್ತಾನೆ, ಕೃಷಿಗೆ ಯೋಗ್ಯವಾದ ಮಣ್ಣು ಮೆಕ್ಕಲು ಮಣ್ಣು ಯಾಕೆ ಅಂದ್ರೆ ಯಾವ್ಯಾವ ಪ್ರದೇಶಗಳಲ್ಲಿ ನದಿ ಹರಿತಾವಲ್ಲ ಆ ಪ್ರದೇಶಗಳಲ್ಲಿ ಉತ್ಪತ್ತಿಯಾಗಿ ಅತಿ ಹೆಚ್ಚು ಕಂಡು ಬರುವಂತ ಮಣ್ಣು ಮೆಕ್ಕಲು ಮಣ್ಣು. ಈ ಮೆಕ್ಕಲು ಮಣ್ಣಿನಲ್ಲಿ ಗಂಧಕ, ರಂಜಕ, ಪೊಟ್ಯಾಷಿಯಮ್ಮು, ಸ್ವಲ್ಪ ಪ್ರಮಾಣದಲ್ಲಿ ಸುಣ್ಣ ಕಂಡು ಬರುತ್ತೆ. ಸೊ ಹಂಗಾಗಿ ಕೃಷಿಗೆ ಯೋಗ್ಯವಾದ ಮಣ್ಣು ಅಂತ ಬಂದಾಗ ಮೆಕ್ಕಲು ಮಣ್ಣು. ನಾಳೆ ಕೇಳ್ತಾನೆ, ಭಾರತ ದೇಶದಲ್ಲಿ 8 ಮಣ್ಣುಗಳ ಪೈಕಿ ಅತಿ ಹೆಚ್ಚು ಕಂಡು ಬರುವಂತ ಮಣ್ಣು ಯಾವ್ದಂದ್ರೆ ಮೆಕ್ಕಲು ಮಣ್ಣು. ಹಾಗಾದ್ರೆ ಈ ಮೆಕ್ಕಲು ಮಣ್ಣು ಭಾರತ ದೇಶದ ಯಾವ ರಾಜ್ಯದಲ್ಲಿ ಹೆಚ್ಚು ಅಂತ ಬಂದ್ರೆ ಉತ್ತರ ಪ್ರದೇಶ ಅಂತ ಬರುತ್ತೆ, ನೆನ್ಪಿಡ್ಕೋಬೇಕು. ಸೊ ಎಲ್ಲಿ ಮೆಕ್ಕಲು ಮಣ್ಣು ಬರುತ್ತೋ ಅಲ್ಲಿ ಅತಿ ಹೆಚ್ಚು ಕೃಷಿ. ನೋಡ್ರಿ, ಯಾಕೆಂದ್ರೆ ಭಾರತದ ಮಧ್ಯಭಾಗ ಉತ್ತರ ಮೈದಾನ ಪ್ರದೇಶದಲ್ಲಿ ಶೇಕಡ ಪ್ರಮಾಣ ನೆನ್ಪಿಡ್ಕೊಡ್ರಿ. ಒಂದ್ಸಲ ಎಕ್ಸಾಮ್ ಕೇಳಿದಾನೆ, ಏನಪ್ಪಾ ಅಂದ್ರೆ ಭಾರತ ದೇಶದಲ್ಲಿ 100% ಅಂದ್ರೆ 100% ಕಂಪೇರ್ ಮಾಡಿದ್ರೆ ಶೇಕಡ 58% ಜನರು ಅವಲಂಬಿತವಾಗಿರುವ ಉದ್ಯೋಗ ಅಂದ್ರೆ ಅಗ್ರಿಕಲ್ಚರ್, ಕೃಷಿ. ಅದು ಹೆಚ್ಚಾಗಿ ಕಂಡು ಬರೋದು ಮಧ್ಯ ಮೈದಾನದಲ್ಲಿ. ಸೊ ಹಂಗಾಗಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕೃಷಿ ಅಭಿವೃದ್ಧಿ ಆದ್ರೆ ದೇಶದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ಸೊ ಹಂಗಾಗಿ ನಾವು ಈ ಉತ್ತರ ಮೈದಾನ ಪ್ರದೇಶವನ್ನ ಭಾರತದ ಹೃದಯ ಭಾಗ ಅಂತ ಕರಿತೀವಿ, ನೆನ್ಪಿಡ್ಕೊಳ್ರಿ. ಯಾಕಂದ್ರೆ ಅತಿ ಹೆಚ್ಚು ಮೆಕ್ಕಲು ಮಣ್ಣು ಕಂಡು ಬರುತ್ತೆ. ಪಶ್ಚಿಮ ಮೈದಾನ, ಮಧ್ಯ ಮೈದಾನ, ಪೂರ್ವ 3 ಸೇರಿದಾಗ ಉತ್ತರ ಮೈದಾನ ಪ್ರದೇಶ. ಹಾಗಾದ್ರೆ 3ನೇದು ಯಾವ್ದಪ್ಪ ಅಂದ್ರೆ ನಾನು ಹೇಳಿದೆ ನಿಮ್ಗೆ ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ. ನೋಡಿರ್ಲಿ, ಬಟ್ ಇಲ್ಲಿ ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿಬೇಕಂದ್ರೆ ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ನೋಡ್ರಪ್ಪಿ. ಏನಂದ್ರೆ ಇಲ್ಲಿ ಮಾಳ್ವ ಪ್ರಸ್ಥಭೂಮಿ ಅಂತ ಬರುತ್ತೆ. ಯಾವ್ದು ಹೇಳ್ರಿ? ಮಾಳ್ವ ಪ್ರಸ್ಥಭೂಮಿ. ಇಲ್ಲಿ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಆನಂತರ ಕೆಳಗಡೆ ಬನ್ನಿ, ಡೆಕ್ಕನ್ ಪ್ರಸ್ಥಭೂಮಿ ಅಂತ ಬರುತ್ತೆ. ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಮಾಳ್ವ, ವಿಂಧ್ಯ ಪರ್ವತ, ಸಾತ್ಪುರ, ಅಜಂತ ಶ್ರೇಣಿ, ಮಹಾದೇವ ಬೆಟ್ಟಗಳು, ಮೈಕಲ್ ಶ್ರೇಣಿ, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ, ಡೆಕ್ಕನ್ ಪ್ರಸ್ಥಭೂಮಿ 3 ಸೇರಿದಾಗ ಪರ್ಯಾಯ ಪ್ರಸ್ಥಭೂಮಿ. ಆದರೆ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಭಾರತದ ಪಶ್ಚಿಮ ಭಾಗದಲ್ಲಿ ಪಶ್ಚಿಮ ಘಟ್ಟಗಳು, ಪೂರ್ವ ಭಾಗದಲ್ಲಿ ಪೂರ್ವ ಘಟ್ಟಗಳು, ಇನ್ನ ದಕ್ಷಿಣ ಭಾಗದಲ್ಲಿ ನೀಲಗಿರಿ ಬೆಟ್ಟಗಳು. ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿದಾಗ ವಾಯುವ್ಯ ಭಾಗದಲ್ಲಿ ಅರಾವಳಿ ಬೆಟ್ಟಗಳು. ಈ ಎಲ್ಲಾ ಲಕ್ಷಣಗಳು ಕಂಡು ಬಂದರೆ ಅದು ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ. ಸೊ ನಂತರ ಯಾವ್ದಪ್ಪ ಅಂದ್ರೆ ನಾನು ಹೇಳಿದೆ ನಿಮ್ಗೆ ಅವಾಗಲೇ ಕರಾವಳಿ ಮತ್ತು ದ್ವೀಪಗಳು. ನೋಡ್ರಿ, ಇದು ಯಾವ್ದಪ್ಪ ಅಂದ್ರೆ ಲಕ್ಷದ್ವೀಪ ಅಂತ ಕರಿತೀವಿ. ಲಕ್ಷದ್ವೀಪ ಅದರ ದ್ವೀಪಗಳು. ಈ ಕಡೆ ಬಂಗಾಳ ಕೊಲ್ಲಿ ಅಂತ ಕರಿತೀವಿ, ಅಥವಾ ಅಂಡಮಾನ್ ನಿಕೋಬಾರ್. ನೋಡ್ರಿ, ಬಂಗಾಳ ಕೊಲ್ಲಿ ಸಮುದ್ರ, ಬಂಗಾಳ ಕೊಲ್ಲಿಗೆ ಹೊಂದಿಕೊಂಡಂತೆ ಅಂಡಮಾನ್ ನಿಕೋಬಾರು, ಅರಬ್ಬಿ ಸಮುದ್ರ ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡಂತೆ ಲಕ್ಷದ್ವೀಪ. ಹಾಗಾದ್ರೆ ನಾಳೆ ಕೇಳ್ತಾನೆ, ಕರಾವಳಿ ಅಂತ ಬಂದಾಗ ಭಾರತ ದೇಶದಲ್ಲಿ ಒಟ್ಟು ಕರಾವಳಿ ಅಂತ ಬಂದ್ರೆ 9 ರಾಜ್ಯಗಳು ಕರಾವಳಿ ರಾಜ್ಯಗಳು. ಎಷ್ಟು? 9 ರಾಜ್ಯಗಳು ಕರಾವಳಿ ರಾಜ್ಯಗಳು. ಆದರೆ ಎಲ್ಲಾ ರಾಜ್ಯಗಳು ಪಶ್ಚಿಮ ಕರಾವಳಿ ಅಲ್ಲ, ಎಲ್ಲಾ ರಾಜ್ಯಗಳು ಪೂರ್ವ ಕರಾವಳಿ ಅಲ್ಲ. ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಇವೆಲ್ಲ 5 ರಾಜ್ಯ ಬರ್ತಾವಲ್ಲ, ಅವು ಪಶ್ಚಿಮ ಕರಾವಳಿ. ಮಿಕ್ಕಿದವು ಪಶ್ಚಿಮ ಬಂಗಾಳ, ಒಡಿಸ್ಸಾ, ಆಂಧ್ರ, ತಮಿಳುನಾಡು. ಸೊ ಅವು ಏನಪ್ಪ ಅಂದ್ರೆ ಪೂರ್ವ ಕರಾವಳಿ. ನೋಡ್ರಿ, ನಾನು ಹೇಳಿದ್ದೀನಿ ಒಟ್ಟು ಕರಾವಳಿ 9, ಪಶ್ಚಿಮ ಕರಾವಳಿ 5, ಪೂರ್ವ ಕರಾವಳಿ 4. ಇದು ಕರಾವಳಿ. ನೋಡ ನೆಕ್ಸ್ಟ್ ಬಂದಾಗ ಇನ್ನ ದ್ವೀಪಗಳು. ನೋಡ್ರಿ, ದ್ವೀಪಗಳು ಭಾರತದ ಒಟ್ಟು ದ್ವೀಪಗಳ ಸಂಖ್ಯೆ 1208. ಗಾಬರಿ ಆಗ್ಬಾರ್ದು, ಯಾಕಂದ್ರೆ ನಿಮಗೆ ಗೊತ್ತಿರೋದು 247 ಅಷ್ಟೇ. ಒಟ್ಟು ದ್ವೀಪಗಳ ಸಂಖ್ಯೆ 1208. ಆದರೆ ಜನವಸತಿ, ಜನರು ವಾಸವಿರಲು ಯೋಗ್ಯವಾದ ದ್ವೀಪಗಳ ಸಂಖ್ಯೆ 247. ಮತ್ತೆ ಡಿವೈಡ್ ಆಗುತ್ತೆ.
204 ಅಂಡಮಾನ್ ನಿಕೋಬಾರು, 43 ಲಕ್ಷದ್ವೀಪಗಳು. ಸೊ ಈ ತರ ವಿಂಗಡಣೆ ಏನ್ ಮಾಡ್ತಾರೆ ನೋಡೋಣ ನೆಕ್ಸ್ಟ್ ಬಂದಾಗ. ಸೊ ಇದೇನಪ್ಪ ಅಂದ್ರೆ ಮ್ಯಾಪಲ್ ಅಂತ ಬಂದ್ರೆ ಇದಿಷ್ಟು ಗೊತ್ತಿರ್ಬೇಕು. ಹಾಗಾದ್ರೆ ಒಂದೊಂದೇ ನೋಡ್ತಾ ಹೋಗೋಣ. ಸೊ ಫಸ್ಟ್ ಏನಪ್ಪ ಅಂದ್ರೆ ನೋಡಿ ನಾನು ಹೇಳ್ತೀನಿ, ನಾನು ಹೇಳಿದ್ದೀನಿ ಫಸ್ಟೇ ಉತ್ತರ ಪರ್ವತಗಳು ಮೇಲ್ಭಾಗ ಉತ್ತರ ದಿಕ್ಕು. ಉತ್ತರ ಪರ್ವತ ಮತ್ತೆ 3 ಭಾಗ ಬರ್ತಾವ. ಒಂದು ಇಲ್ಲಿದಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆಗುತ್ತೆ. ಆಕ್ಚುಲಿ ನೋಡ್ರಲ್ಲಿ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡು, ಮಿಜೋರಾಮು, ಮಣಿಪುರ ನಾನು ಹೇಳಿದ್ದೀನಿ ಮೊದಲೇ ಎಲ್ಲ ರಾಜ್ಯಗಳು ಈಶಾನ್ಯ ರಾಜ್ಯಗಳು. ಆದರೆ ಎಲ್ಲ ರಾಜ್ಯಗಳು ಪೂರ್ವಾಂಚಲ ಅಲ್ಲ. ಯಾಕಲ್ಲ ಅಂದ್ರೆ ಇಲ್ಲಿ ಮಯನ್ಮಾರ್ ಅಂತ ಒಂದು ದೇಶ ಬರುತ್ತೆ. ಯಾವ್ದು ಹೇಳ್ರಿ? ಮಯನ್ಮಾರ್. ಆ ಮಯನ್ಮಾರ್ ದೇಶಕ್ಕೆ ಗಡಿ ಹೊಂದಿರುವ ರಾಜ್ಯಗಳು ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡು, ಮಿಜೋರಾಮು, ಮಣಿಪುರ. ಅವನ್ನ ನಾವು ಭಾರತ ದೇಶದಲ್ಲಿ ಪೂರ್ವಾಂಚಲ ರಾಜ್ಯಗಳು ಅಂತ ಕರಿತೀವಿ. ಅದನ್ನ ಹೊರತುಪಡಿಸಿದ್ರೆ ಅವು ಸೇರಿ ಅಸ್ಸಾಂ ಆಗಿರ್ಬೋದು, ಮೇಘಾಲಯ ಆಗಿರ್ಬೋದು, ತ್ರಿಪುರ ಆಗಿರ್ಬೋದು, ಸಿಕ್ಕಿಂ ಆಗಿರ್ಬೋದು, ಇವೆಲ್ಲ ಈಶಾನ್ಯ ರಾಜ್ಯಕ್ಕೆ ಸಂಬಂಧಪಟ್ಟವೆ. ಆದ್ರೆ ಎಲ್ಲಾ ರಾಜ್ಯಗಳು ಈಶಾನ್ಯ ರಾಜ್ಯಗಳು ಹೌದು, ಆದ್ರೆ ಎಲ್ಲಾ ರಾಜ್ಯಗಳು ಪೂರ್ವಾಂಚಲ ರಾಜ್ಯಗಳು ಅಲ್ಲ. ನಾಳೆ KS ಎಕ್ಸಾಮ್ ಅಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಕೇಳ್ತಾನೆ, ಹೇಳಿಕೆ ರೂಪದಲ್ಲಿ ಭಾರತದ ಈಶಾನ್ಯ ಭಾಗದಲ್ಲಿ ಕಂಡು ಬರುವಂತ ಎಲ್ಲಾ ರಾಜ್ಯಗಳು ಈಶಾನ್ಯ ರಾಜ್ಯಗಳು ಹೌದು, ಆದ್ರೆ ಭಾರತದ ಈಶಾನ್ಯ ಭಾಗದಲ್ಲಿ ಕಂಡು ಬರುವಂತ ಎಲ್ಲ ರಾಜ್ಯಗಳು ಪೂರ್ವಾಂಚಲ ರಾಜ್ಯಗಳು ಅಲ್ಲ. ಸರ್ ನೋಡೋಣ ನೆಕ್ಸ್ಟ್, ಅದಾಯ್ತಾ. ಮತ್ತೆ ಹಿಮಾಲಯ ಪರ್ವತಗಳು ಈ ಭಾಗ, ಹೊರ ಹಿಮಾಲಯ ನೋಡಲಿ, ಹಿಮಾಲಯದ ಆಚೆಗಿನ ಪರ್ವತ ಅಥವಾ ಹೊರ ಹಿಮಾಲಯ ಅಂತ ಕರಿತೀವಿ. ಇನ್ನ ಈಶಾನ್ಯ ಬೆಟ್ಟಗಳು. ಮತ್ತೆ ಹಿಮಾಲಯ ಪರ್ವತಗಳು ಮತ್ತೆ 3 ಭಾಗ, ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ. ಅದಾಯ್ತಾ. ನೆಕ್ಸ್ಟ್ ಉತ್ತರ ಮೈದಾನ ಪ್ರದೇಶ ಮತ್ತೆ 3 ಭಾಗ, ಪಶ್ಚಿಮ ಮೈದಾನ, ಮಧ್ಯ ಮೈದಾನ, ಪೂರ್ವ ಮೈದಾನ. ಅದನ್ನ ಬಿಟ್ರೆ ಹೇಳಿ ನೋಡ್ರಿ ಪರ್ಯಾಯ ಪ್ರಸ್ಥಭೂಮಿ. ಪರ್ಯಾಯ ಪ್ರಸ್ಥಭೂಮಿ ಅಂದ್ರೆ ಮಾಳ್ವಾ, ಚೋಟ, ಡೆಕ್ಕನ್ನು, ಜೊತೆಗೆ ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಅರಾವಳಿ ಬೆಟ್ಟ, ಇಲ್ಲಿ ನೀಲಗಿರಿ ಬೆಟ್ಟ. ಇದಿಷ್ಟು ನಾವು ಓದಿದ್ವಿ ಅಂದ್ರೆ ಅದು ಪರ್ಯಾಯ ಪ್ರಸ್ಥಭೂಮಿ. ಅದು ಬಿಟ್ರೆ ಕರಾವಳಿ, ಪಶ್ಚಿಮ ಕರಾವಳಿ, ಪೂರ್ವ ಕರಾವಳಿ, ಒಟ್ಟು ಕರಾವಳಿ 9 ರಾಜ್ಯಗಳು. ಇನ್ನು ದ್ವೀಪಗಳು ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್ ದ್ವೀಪ. ಇದಿಷ್ಟು ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡಿದ್ರೆ ಇದು ಭಾರತದ ಪ್ರಾಕೃತಿಕ ಅಂಶಗಳು. ಹಾಗಾದ್ರೆ ಸೊ ಫಸ್ಟ್ ಹೋಗೋಣ. ಯಾವ್ದಪ್ಪ ಅಂದ್ರೆ ನೆನ್ಪಿಟ್ಕೊಳ್ರಿ, ಫಸ್ಟ್ ಟಾಪಿಕ್ ಏನಪ್ಪ ಅಂದ್ರೆ ಹೆಡ್ಡಿಂಗ್ ಹಾಕೊಳ್ರಿ ಎಲ್ಲರೂ, ಉತ್ತರದ ಪರ್ವತಗಳು. ಉತ್ತರದ ಪರ್ವತಗಳು ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು, ಯಾಕಂದ್ರೆ ನಾಳೆ ಕೇಳ್ತಾನೆ ಉತ್ತರದ ಪರ್ವತಗಳು ಅಂತ ಬಂದಾಗ ಏನಪ್ಪ ಉತ್ತರದ ಪರ್ವತಗಳಂದ್ರೆ. ಸೊ ನಿಮ್ಗೆ ಗೊತ್ತಿರ್ಬೇಕು, ನಾಳೆ ಕೇಳ್ತಾನೆ ಉತ್ತರದ ಪರ್ವತಗಳ ವಿಶೇಷತೆ ಅಂತ ಬಂದಾಗ ನೋಡ್ರಿ, ಫಸ್ಟ್ ಉತ್ತರದ ಪರ್ವತಗಳಲ್ಲಿ 3 ಭಾಗ ಬರ್ತವೆ. ಫಸ್ಟ್ ನಾವು ಹಿಮಾಲಯ ಪರ್ವತ ತಗೋಣ. ಹಿಮಾಲಯ ಪರ್ವತಗಳು ಏನ್ ಸರ್ ಹಿಮಾಲಯ ಪರ್ವತಗಳು? ಹಿಮಾಲಯ ಪರ್ವತಗಳಂದ್ರೆ ಒಂದಿಷ್ಟು ಪ್ರಮುಖವಾದ ಅಂಶ ಬರ್ತವೆ, ನೆನ್ಪಿಟ್ಕೋಬೇಕು. ಹಿಮದಿಂದ ನಿರ್ಮಾಣವಾದ ಮನೆಗಳು ಕಂಡು ಬರುತ್ತವೆ. ಹಿಮದಿಂದ ನಿರ್ಮಾಣವಾದ, ಹಿಮ ಅಂದ್ರೇನು? ಮಂಜುಗಡ್ಡೆ, ಫಾಗ್. ಹಿಮದಿಂದ ನಿರ್ಮಾಣವಾದ ಮನೆಗಳು ಕಂಡು ಬರ್ತವೆ. ಹಿಮದಿಂದ ನಿರ್ಮಾಣವಾದ ಮನೆಗಳು ಕಂಡು ಬರ್ತವೆ. ಹಾಗಾದ್ರೆ ಹಿಮಾಲಯ ಪರ್ವತಗಳು ಎಲ್ಲಿಂದ ಎಲ್ಲಿಯವರೆಗೆ ಹಂಚಿಕೆ ಅಂತ ಕೇಳ್ತಾನೆ. ಹಿಮಾಲಯ ಪರ್ವತಗಳು ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ನಿಮಗೆ ಗೊತ್ತಿರ್ಬೇಕು. ಈಗ ಪ್ರೆಸೆಂಟ್ ಭಾರತ ದೇಶದಲ್ಲಿ 28 ರಾಜ್ಯಗಳು, 8 UT ಅದಾವ. UT ಮೀನ್ಸ್ ಯೂನಿಯನ್ ಟೆರಿಟರಿ, ಕೇಂದ್ರಾಡಳಿತ ಪ್ರದೇಶ. ಕಂಡು ಮಾಡ ಎಸ್ ನೋಡ್ರಿ, ಈ ಮೇಲ್ಭಾಗ ಬರುತ್ತಲ್ಲ ಇದು ಲಡಾಖ್. ಇದು ಲಡಾಖ್ ಹೌದ್ರಾ? ಇಲ್ಲಿ ಕೆಳಗೈತಲ್ಲ ಇದು ಜಮ್ಮು ಕಾಶ್ಮೀರ. ಆಕ್ಚುಲಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಾಳೆ ಕೇಳ್ತಾನೆ. ಏನ್ ಕೇಳ್ತಾನೆ? 2019 ಡೇಟ್ ಇಂಪಾರ್ಟೆಂಟು. 2019 ಆಗಸ್ಟ್ 5ಕ್ಕಿಂತ ಮುಂಚೆ ಭಾರತ ದೇಶದಲ್ಲಿ 29 ರಾಜ್ಯಗಳು, 7 UT ಇದ್ದು. UT ಮೀನ್ಸ್ ಯೂನಿಯನ್ ಟೆರಿಟರಿ.
2019 ಆಗಸ್ಟ್ 5ಕ್ಕೆ ಜಮ್ಮು ಕಾಶ್ಮೀರ ಅಂತ ರಾಜ್ಯ ಬರುತ್ತೆ. ಆ ಜಮ್ಮು ಕಾಶ್ಮೀರ ರಾಜ್ಯ 370 ಆರ್ಟಿಕಲ್ ಪ್ಲಸ್ 35(a) ಇದನ್ನ ರದ್ದು ಮಾಡ್ತಾರೆ. ಯಾವಾಗ? 2010 ಕರಡು ಕೇಳ್ರಿ. 2019 ಆಗಸ್ಟ್ 5ಕ್ಕೆ ಜಮ್ಮು ಕಾಶ್ಮೀರ 370 ಆರ್ಟಿಕಲ್ ಪ್ಲಸ್ 35(a). 35(a) ಅಂದ್ರೆ ಜಮ್ಮು ಕಾಶ್ಮೀರದ ರಾಜ್ಯದ ಅಂದಿನ ಆ ಸಂದರ್ಭ ಆ ಜಮ್ಮು ಕಾಶ್ಮೀರ ಪ್ರಾಂತದ ಜನರು ಮಾತ್ರ ಸ್ಥಳೀಯವಾಗಿ ಸೈಟ್ ಅಥವಾ ಆಸ್ತಿಯನ್ನ ಖರೀದಿ ಮಾಡಬಹುದಿತ್ತು. ಈಗ ಏನಪ್ಪಾ ಅಂದ್ರೆ 2019 ಆಗಸ್ಟ್ 5ಕ್ಕೆ ಈ ಒಂದು ವಿಧಿಯನ್ನ ರದ್ದು ಮಾಡಿದ್ರು. ಏನು? ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಇದು, ಅದನ್ನು ರದ್ದು ಮಾಡಿದ್ರು. ಜಮ್ಮು ಕಾಶ್ಮೀರ 370 ಆರ್ಟಿಕಲ್ 35(a) ಇದು ರದ್ದು ಮಾಡಿದ್ರು. ತಿಂಗಳು ವರ್ಷ ಅಂದ್ರೆ 2019 ಆಗಸ್ಟ್ 5ಕ್ಕೆ. ನಂತರ ಏನ್ ಮಾಡ್ತಾರೆ? ಜಮ್ಮು ಕಾಶ್ಮೀರಕ್ಕೆ 2019 ಅಕ್ಟೋಬರ್ 31 ಏನ್ ಮಾಡ್ತಾರೆ ಅಂದ್ರೆ UT ಕೊಡ್ತಾರೆ. ಏನ್ ಹೇಳ್ರಿ? UT ಅಂದ್ರೆ ಯೂನಿಯನ್ ಟೆರಿಟರಿ. ಜೊತೆಗೆ ಈ ಜಮ್ಮು ಕಾಶ್ಮೀರದಿಂದ ಲಡಾಖ್ ಡಿವೈಡ್ ಮಾಡ್ತಾರೆ. ಗೊತ್ತಿರ್ಬೇಕು. 28 ರಾಜ್ಯ ಇದು. ಮುಂಚೆ 29 ಇದ್ದು, ಒಂದು ಲೆಸ್ ಮಾಡಿದ್ರು 28 ಅದು 28 ಅಲ್ವಾ. ಮತ್ತೆ ಜಮ್ಮು ಕಾಶ್ಮೀರ UT ಕೊಟ್ಟಲ್ಲ, ಇಲ್ಲಿ ಮತ್ತೆ 7 ಇದ್ದು ಮತ್ತೊಂದಾಯ್ತು, ಮತ್ತೆ ಇನ್ನೊಂದಾಯ್ತಲ್ಲ ಪ್ಲಸ್ 1 ಎಷ್ಟಾಗ್ಬಿಟ್ಟು 9 ಆದ್ವು. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಜಮ್ಮು ಕಾಶ್ಮೀರದಿಂದ ಲಡಾಖನ್ನ ಡಿವೈಡ್ ಮಾಡಿ ನಂತರ ಮತ್ತೆ 2020 ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ದಾದ್ರಾ ನಗರ ದಿಯು ದಮನ್ ಅವೇಲನ್ನ ಮರ್ಜ್ ಮಾಡ್ತಾರೆ. ನೋಡ್ರಿ 9 ಆದ್ವು, 9ರಾಗೆ ಮತ್ತೆ 2 ಲೆಸ್ ಮಾಡಿದ್ರು. 2 ಯಾವುದು? ದಾದ್ರಾ ನಗರ ದಿಯು ದಮನ್ ಅವೇಲಿ. ಅವನ್ನ 2 ಲೆಸ್ ಮಾಡಿ ಮತ್ತೆ ಅದನ್ನ ಮರ್ಜ್ ಮಾಡಿ ನೋಡ್ರಿ 9ರಾಗೆ 2 ಅಂದ್ರೆ 7 ಆಯ್ತು. ಈಗ ಮತ್ತೆ ಪ್ಲಸ್ ಏನ್ ಮಾಡಿದ್ರು? ಅವೆರಡನ್ನು ಮರ್ಜ್ ಮಾಡಿ 1 ಮಾಡಿದ್ರು. 1 ಮಾಡಿ ಪ್ರೆಸೆಂಟ್ ಏನಂದ್ರೆ 8 UT 28 ರಾಜ್ಯಗಳು. ನಾಳೆ ಕೇಳ್ತಾನೆ, ಆಯ್ತಾ? ಇಲ್ಲಿ ವಿಶೇಷವಾಗಿ ಜಮ್ಮು ಕಾಶ್ಮೀರದಿಂದ ಲಡಾಖನ್ನ ಡಿವೈಡ್ ಮಾಡ್ತಾರಲ್ಲ, ಅಲ್ಲೊಂದು ಸಮಿತಿ ಬರುತ್ತೆ, ಸಂಜಯ್ ಕುಮಾರ್ ಮಿಶ್ರಾ ಸಮಿತಿ. ಇಂಪಾರ್ಟೆಂಟ್. ಸಂಜಯ್ ಕುಮಾರ್ ಮಿಶ್ರಾ. ಯಾಕೆ ಹೇಳ್ತಾ ಇದೀನಂದ್ರೆ 2022ರಲ್ಲಿ ಪಶ್ಚಿಮ ಘಟ್ಟಕ್ಕೆ ಸಂಬಂಧಪಟ್ಟಂಗೆ ಒಂದು ಸಮಿತಿ ಬಂತು, ಸಂಜಯ್ ಕುಮಾರ್ ಸಮಿತಿ. ಬಟ್ ಇಲ್ಲಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಡಿವೈಡ್ ಆಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಸಮಿತಿ ಅಂದ್ರೆ ಸಂಜಯ್ ಕುಮಾರ್ ಮಿಶ್ರಾ. ಸೊ ಪ್ರಸ್ತುತ 28 ರಾಜ್ಯಗಳು 8 UT ಅದವು. ಮುಂಚೆ ಎಷ್ಟಿದ್ವು? 29, 7 ಇದ್ವು. ಈಗ ಎಲ್ಲ ಡಿವೈಡ್ ಮಾಡಿ 28 ರಾಜ್ಯಗಳು 8 UT ಅದಾವೆ. ಒಂದ್ ಸ್ವಲ್ಪ ನೋಡ್ಕೋಬೇಕು, ನಾಳೆ ಕೇಳ್ತಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳದಾವ ಈಗ? ಸೊ ನೋಡ್ರಿ, ಪ್ರಸ್ತುತ ಕರ್ನಾಟಕದ ಜಿಲ್ಲೆಗಳ ಸಂಖ್ಯೆ ಅಂದ್ರೆ 30 + 1. 31 ಯಾವ್ದಂದ್ರೆ ಹೊಸ ಜಿಲ್ಲೆ, ಬಳ್ಳಾರಿಯಿಂದ ಡಿವೈಡ್ ಆಯ್ತು ವಿಜಯನಗರ. ಇರ್ಲಿ. ಹಾಗಾದ್ರೆ ನೋಡ್ರಿ, ಹಿಮಾಲಯ ಪರ್ವತಗಳು ಎಲ್ಲಿಂದ ಎಲ್ಲಿಗೆ ಹಂಚಿಕೆ ಅಂತ ಕೇಳ್ತಾನೆ. ಹಿಮಾಲಯ ಪರ್ವತಗಳು ಜಮ್ಮು ಕಾಶ್ಮೀರದ ಪಾಮೀರ್ ಗ್ರಂಥಿಯಿಂದ, ಸೊ ಜಮ್ಮು ಕಾಶ್ಮೀರದ ಪಾಮೀರ್ ಗ್ರಂಥಿಯಿಂದ ಅರುಣಾಚಲ ಪ್ರದೇಶದ ನಾಮಚ ಬರುವವರೆಗೂ. ನೋಡ್ರಿ, ನಾನು ಹೇಳಿದೆ ಹಿಮಾಲಯ ಪರ್ವತಗಳು ಎಲ್ಲಿಂದ ಎಲ್ಲಿಗೆ ಅಂತ ಕೇಳ್ತಾನೆ. ಹಿಮಾಲಯ ಪರ್ವತಗಳು ನಾನು ಹೇಳ್ದಲ್ಲ, ಇಲ್ಲಿ ಜಮ್ಮು ಕಾಶ್ಮೀರ ಬರುತ್ತೆ. ಈ ಜಮ್ಮು ಕಾಶ್ಮೀರದ ಪಾಮೀರ್ ಗ್ರಂಥಿಯಿಂದ ಹಿಡಿದು ನೋಡ್ರಿ ಅರುಣಾಚಲ ಪ್ರದೇಶದ ಒಂದು ಎತ್ತರವಾದ ಶಿಖರ ಬರುತ್ತೆ, ನಾಮಚ ಬರುವ. ಅರುಣಾಚಲ ಪ್ರದೇಶದ ನಾಮಚ ಬರೋವರೆಗೂ ನೋಡ್ರಿ, ಜಮ್ಮು ಕಾಶ್ಮೀರದ ಪಾಮೀರ್ ಗ್ರಂಥಿಯಿಂದ ಹಿಡಿದು ಅರುಣಾಚಲ ಪ್ರದೇಶದ ನಾಮಚ ಬರೋವರೆಗೂ ಸುಮಾರು 2400ರಿಂದ 2414 ಕಿಲೋಮೀಟರ್ ಉದ್ದ ಹಂಚಿಕೆಯಾಗಿದೆ. ನಾಳೆ ಕೇಳ್ತಾನೆ ಹಿಮಾಲಯ ಪರ್ವತಗಳ ಅಗಲ ಅಂತ ಕೇಳ್ತಾನೆ. ಇಲ್ಲಿಂದ ಇಲ್ಲಿದ್ದ ಉದ್ದ ಅಂದ್ರೆ 2400ರಿಂದ 2414. ಹಿಮಾಲಯ ಪರ್ವತಗಳ ಅಗಲ ಅಂತ ಕೇಳಿದಾಗ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಅಗಲ ಅಂದ್ರೆ ಇಲ್ಲಿಂದ ಹಿಡಿದು ಇಲ್ಲಿಯವರೆಗೆ 170ರಿಂದ 190 ಕಿಲೋಮೀಟರ್ ಉದ್ದ ಅಗಲ. ಹಾಗಾದ್ರೆ ಹಿಮಾಲಯ ಪರ್ವತಗಳು ಯಾವುದರಿಂದ ನಿರ್ಮಾಣವಾಗಿವೆ? ಸಂಕುಚಿತ ಕಣಶಿಲೆಗಳಿಂದ. ಸಂಕುಚಿತ ಬಂಡೆ ಕಣಶಿಲೆಗಳಿಂದ ನಿರ್ಮಾಣವಾಗಿವೆ.
ಸಂಕುಚಿತ ಅಂದ್ರೆ ಚಿಕ್ಕ ಚಿಕ್ಕ ಹಿಮದ ಕಣಗಳು, ಅಂದ್ರೆ ಹಿಮಾಲಯದಿಂದ ಆ ಫಾಗ್ ಉದುರುತ್ತಲ್ಲ ಮಂಜುಗಡ್ಡೆ, ಆ ಹಿಮದ ಕಣಗಳಿಂದ ನಿರ್ಮಾಣವಾದ ಪರ್ವತನೇ ಹಿಮಾಲಯ ಪರ್ವತ. ನೆನಪಿಡಿ. ಹಾಗಾದ್ರೆ ಹಿಮಾಲಯ ಪರ್ವತದ ವಿಶೇಷತೆ ಏನಪ್ಪ ಅಂದ್ರೆ, ಹಿಮಾಲಯ ಪರ್ವತ ಉಗಮವಾದ ಯುಗ ಯಾವ್ದಂತ ಕೇಳ್ತಾನೆ. ಉಗಮವಾದ ಯುಗ ಅಂತ ಬಂದಾಗ ನೆನಪಿಡಿ ಟಾರೇಷಿಯನ್ ಯುಗ. ನಾಳೆ ಕೇಳ್ತಾನೆ ಹಿಮಾಲಯ ಪರ್ವತಗಳು ಉಗಮವಾದಂತಹ ಯುಗ ಯಾವ್ದಪ್ಪ ಅಂದ್ರೆ ಟಾರೇಷಿಯನ್ ಯುಗ. ಹಾಗಾದ್ರೆ ಪ್ರಸ್ತುತ ಹಿಮಾಲಯ ಪರ್ವತಗಳು ಎಷ್ಟು ದೇಶಗಳಲ್ಲಿ ಹಂಚಿಕೆಯಾಗಿವೆ? ನೆನಪಿಡಿ, ಎಷ್ಟು ದೇಶ ಅಂದ್ರೆ 7 ದೇಶಗಳಲ್ಲಿ ಹಂಚಿಕೆಯಾಗಿವೆ. ಸರ್ ಯಾವಂತ ಬಂದಾಗ ನೆನಪಿಡ್ರಿ, ಫಸ್ಟ್ ನಮ್ಮ ಭಾರತ ದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ ದೇಶ, ನೇಪಾಳ, ಭೂತಾನು ಮತ್ತು ಮಯನ್ಮಾರ್ ದೇಶ. ನೆನ್ಪಿಡ್ಕೊಳ್ರಿ, ಬಾಂಗ್ಲಾದೇಶ ಬರಂಗಿಲ್ಲ ನೋಡ್ರಿ. 1 2 3 4 5 6 7. ಸರ್ ಎಲ್ಲಿ ಬರ್ತವೆ? ಭಾರತ ನಮ್ಮ ದೇಶ, ಪಾಕಿಸ್ತಾನ ವಾಯುಭಾಗದಲ್ಲಿ, ಅಫ್ಘಾನಿಸ್ತಾನ ಅದು ಕೂಡ ವಾಯುಭಾಗದಲ್ಲಿ, ಚೀನಾ ದೇಶ ಭಾರತದ ಉತ್ತರ ಭಾಗದಲ್ಲಿ, ಆನಂತರ ನೇಪಾಳ ಭಾರತದ ಈಶಾನ್ಯ ಭಾಗದಲ್ಲಿ, ಇನ್ನ ಭೂತಾನು ಭಾರತದ ಪೂರ್ವ ಭಾಗದಲ್ಲಿ, ಇನ್ನ ಮಯನ್ಮಾರು ಅದು ಕೂಡ ಭಾರತದ ಪೂರ್ವ ಭಾಗದಲ್ಲಿ. ನೋಡ್ರಿ, ನಾಳೆ ಕೇಳ್ತಾನೆ ಹಿಮಾಲಯ ಪರ್ವತಗಳು ಪ್ರಪಂಚದ ಎಷ್ಟು ದೇಶಗಳಲ್ಲಿ ಹಂಚಿಕೆ ಅಂದ್ರೆ 7 ದೇಶಗಳು ಭಾರತ ಕೂಡಿ, ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನು, ಮಯನ್ಮಾರ್. ಹಾಗಾದ್ರೆ ನಾಳೆ ಕೇಳ್ತಾನೆ ಹಿಮಾಲಯ ಪರ್ವತಗಳು ನೋಡಲು ಯಾವ ಆಕಾರದಲ್ಲಿ ಕಂಡು ಬರ್ತಾವ ಅಂದ್ರೆ ಎಸ್ ಆಕಾರ ಅಥವಾ ಅರ್ಧ ಚಂದ್ರಾಕೃತಿ. ನೋಡ್ರಿ, ಹಿಮಾಲಯ ಪರ್ವತಗಳು ನೋಡಲು ಯಾವ ಆಕಾರ ಅಂದ್ರೆ ಅರ್ಧ ಚಂದ್ರಾಕೃತಿ ಆಕಾರ, ಅಥವಾ ಎಸ್ ಆಕಾರ. ಸರ್ ಹೆಂಗೆ ಅಂದ್ರೆ ನೋಡ್ರಿ, ನಾನು ಹೇಳಿದವಾಗ ನಿಮಗೆ ಹಿಮಾಲಯ ಪರ್ವತಗಳಲ್ಲಿ 3 ಭಾಗ: ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ. ಇಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಮಹಾ ಹಿಮಾಲಯ ಮೇಲ್ಗಡೆದು ಹೌದಾ, ಇದು ಮಹಾ ಹಿಮಾಲಯ. ಕೆಳಗಡೆ ಮಧ್ಯದಲ್ಲಿ ಇದು ಮಧ್ಯ ಹಿಮಾಲಯ, ಇದು ಕೆಳ ಹಿಮಾಲಯ. ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಇದೇನಪ್ಪ ಅಂದ್ರೆ ಮ್ಯಾಪು ಈ ತರ ಡಿಸೈನ್ ಆಗಿರ್ತೈತಿ. ಹಿಮಾಲಯ ಪರ್ವತಗಳು ಯಾವ ಆಕಾರ? ಎಸ್ ಆಕಾರ. ಸರ್ ಮತ್ತೆ ಅರ್ಧ ಚಂದ್ರಾಕೃತಿ ಹೆಂಗಂದ್ರೆ, ನೀವು ಕರೆಕ್ಟಾಗಿ ಇಂಡಿಯಾ ಮ್ಯಾಪ್ ಅಬ್ಸರ್ವ್ ಮಾಡ್ರಿ, ಹಿಮಾಲಯ ಪರ್ವತಗಳು ರಚನೆಯಾದ ಭಾಗ ಅಂದ್ರೆ ಅರ್ಧ ಚಂದ್ರಾಕೃತಿ ಆಕಾರದಲ್ಲಿ. ಇಲ್ಲಿ ಎಸ್ ಆಕಾರ ಅಂದ್ರೆ ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ ಅದನ್ನ ಪರಿಗಣಿಸಿದಾಗ ಎಸ್ ಆಕಾರ. ಸಂಪೂರ್ಣವಾಗಿ ನಾವು ದೂರದಿಂದ ಹಿಮಾಲಯ ಪರ್ವತಗಳ ಭಾರತದ ಭೂಪಟ ಅಬ್ಸರ್ವ್ ಮಾಡಿದ್ರೆ ಅದು ಕಂಡು ಬರೋದು ಅರ್ಧ ಚಂದ್ರಾಕೃತಿ ಆಕಾರದಲ್ಲಿ. ನಾಳೆ ಕೇಳ್ತಾನೆ ಹಿಮಾಲಯ ಪರ್ವತಗಳು ನೋಡಲು ಯಾವ ಆಕಾರ ಅಂದ್ರೆ ಅರ್ಧ ಚಂದ್ರಾಕೃತಿ ಅಥವಾ ಎಸ್ ಆಕಾರದಲ್ಲಿ ಕಂಡು ಬರ್ತವೆ. ಇನ್ನೊಂದು ವಿಶೇಷವಾಗಿ ನಾಳೆ ಕೇಳ್ತಾನೆ ಹಿಮಾಲಯ ಪರ್ವತಗಳು, ಸಪೋಸ್ ಹಿಮಾಲಯ ಪರ್ವತಗಳು ಮಹಾ ಹಿಮಾಲಯ ಕೊಟ್ಟಿಲ್ಲ ಅಂದ್ರೆ ಇನ್ನೊಂದು ಗೊತ್ತಿರ್ಬೇಕು, ಹಿಮಾಲಯ ಪರ್ವತಗಳು ಎಲ್ಲಿ ಕಂಡು ಬರ್ತವೆ ಅಂದ್ರೆ ಮಹಾಲಂಗೂರ್ ಶ್ರೇಣಿ ಕಂಡು ಬರ್ತವೆ, ನೆನ್ಪಿಡಿ. ಹಾಗಾದ್ರೆ ಇದೊಂದು ಸ್ವಲ್ಪ ಬೇಸಿಕ್ ಹಿಮಾಲಯ ಪರ್ವತಗಳು.